ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಉತ್ತರ ಯುದ್ಧಕಾಂಡದ ಕಥಾಭಾಗವನ್ನು ನಾವು ಶ್ರವಣ ಮಾಡ್ತಿದ್ವಿ. ರಾಮ ಪಟ್ಟಾಭಿಷೇಕ ಮಾಡಿಸಿಕೊಂಡ, ಅದಾದ ಬಳಿಕ ನಾನಾ ಥರದ ದಾನಗಳನ್ನು ಪಟ್ಟಾಭಿಷೇಕ ಮಹೋತ್ಸವದ ಅಂಗವಾಗಿ ಎಲ್ಲರಿಗೂ ಕೊಟ್ಟ. ಸುಗ್ರೀವಾದಿಗಳಿಗೆ, ವಿಭೀಷಣಾದಿಗಳಿಗೆ ಪಾರಿತೋಷಿಕಗಳನ್ನು ಕೊಟ್ಟ. ಆನಂದ ರಾಮಾಯಣದಲ್ಲಿ ಪಟ್ಟಾಭಿಷೇಕ ಮಹೋತ್ಸವದ ಅಂಗವಾಗಿ ಅನ್ನ ಸಂತರ್ಪಣ ಭೋಜನ ನಡೆದಿದ್ದರ ವರ್ಣನೆ ಇದೆ. ಮಕರಧ್ವಜ, ಸಂಪಾತಿ, ಗುಹ ಮೊದಲಾದವರೆಲ್ಲರೂ, ಇವರೆಲ್ಲ ರಾಜರು ರಾಮನ ಕಡೆಯಿಂದ ಪಾರಿತೋಷಿಕಗಳನ್ನು ಅವರು ಸ್ವೀಕಾರ ಮಾಡಿದರು. ಎಲ್ಲರೂ ಭೋಜನಕ್ಕಾಗಿ ಕೂತ್ಕೊಂಡ್ರು. ತಪಸ್ಸರ್ವೈರ್ ಭೋಜನಾರ್ಥಂ ರಾಘವ ಸಂಸ್ಕೃತೋಭವತ್. ರಾಮನು ಅವ್ರ ಜೊತೆಗೆ ಭೋಜನಕ್ಕಾಗಿ ಕೂತ್ಕೊಂಡ. ರಾಮ ಭೋಜನಕ್ಕಾಗಿ ಕೂತ್ಕೊಂಡ ಮೇಲೆ 5 ಪ್ರಾಣಾಹುತಿಗಳನ್ನು ತಗೊಂಡ. ಇನ್ನೂ ಊಟ ಪ್ರಾರಂಭ ಮಾಡಿರಲಿಲ್ಲ. ಅಭಿಷೇಕ ಮಾಡಿ ಚಿತ್ರಾಹುತಿ ಇಟ್ಟು 5 ಪ್ರಾಣಾಹುತಿಗಳನ್ನು ಮಾತ್ರ ತಗೊಂಡಿದ್ದ. ಅಷ್ಟು ರಾಮನ ಪ್ರಾಣಾಹುತಿ ಆಯಿತು ಅಂತ ಗೊತ್ತಾದ ಕೂಡಲೇ ಹನುಮಂತ ಅಲ್ಲಿಗೆ ಹಾರಿ ಬಂದ. ಅದನ್ನೇ ಕಾಯುತ್ತಾ ಕೂತಿದ್ದವನು ಹಾರಿ ಬಂದು ರಾಮನ ಆ ಭೋಜನದ ಪಾತ್ರ ಏನಿತ್ತು ಅದನ್ನ ಅಲ್ಲಿಂದ ಎತ್ಕೊಂಡು ಹಾರಿ ಹೋಗಿಬಿಟ್ಟ. ತ್ರಿಪದಾಯ ಮತ್ತು 3 ಕಾಲಿನ ಪಾತ್ರೆ ಒಂದು ಮಣೆ ಇದ್ದಂತ ಇರ್ತದೆ. ಆ ಮನೆಯ ಮೇಲೆ ಭೋಜನದ ಪಾತ್ರೆಯನ್ನು ಇಟ್ಕೊಂಡು ಭೋಜನ ಮಾಡ್ತಿರ್ತಾರೆ. ಆ ತ್ರಿಪದ ಅಂತ ಏನಿರ್ತದಲ್ಲ ಅದರ ಮೇಲೆ ಬಂಗಾರದ ಪಾತ್ರೆ ಇತ್ತು. ಪಕ್ವಾನ್ನ ಎಲ್ಲ ತುಂಬಿದ್ದಿತ್ತು ಅವರಲ್ಲಿ. ಅದನ್ನ ಎತ್ಕೊಂಡು ಹಾರಿ ಹೋಗ್ಬಿಟ್ಟ ಹನುಮಂತ. ರಾಮ ತೆಗೆದುಕೊಂಡು 5 ಆಹುತಿಗಳು ಮಾತ್ರ. ಎಡಗೈಯಿಂದ ಅದನ್ನು ತೆಗೆದುಕೊಂಡು ಆಕಾಶಕ್ಕೆ ಹಾರಿ ಅದರಲ್ಲಿದ್ದಂಥ ಅನ್ನವನ್ನು ಸ್ವಲ್ಪ ಸ್ವೀಕಾರ ಮಾಡಿ ಉಳಿದನ್ನೆಲ್ಲ ಚೆಲ್ಲಿಬಿಟ್ಟ ಕಪಿಗಳೆಲ್ಲ ಕೂತ್ಕೊಂಡಿದ್ದಲ್ಲಿ. ವಿಭೀಷಣಾದಿಗಳೆಲ್ಲ ಊಟಕ್ಕೆ ಕೂತ್ಕೊಂಡಿದ್ದವರು ತಮ್ಮ ಪಾತ್ರೆಯನ್ನು ಅವರೆಲ್ಲ ಲೆಕ್ಕಿಸಲೇ ಇಲ್ಲ. ತಮಗೆ ಬಡಿಸಿದ್ದನ್ನ ಅದನ್ನು ಲೆಕ್ಕಿಸಿದ್ರೆ ತಮ್ಮ ಪಾತ್ರೆಗಳನ್ನು ಬಿಟ್ಟದ್ದು. ಹನುಮಂತ ಆ ಕಡೆ ಈ ಕಡೆ ಚೆಲ್ಲಾಡಿದ ರಾಮನ ಪ್ರಸಾದ ಏನಿತ್ತು ಅದಕ್ಕಾಗಿ ಅವರೆಲ್ಲ ಸಂಭ್ರಮದಿಂದ ಅದನ್ನು ಸ್ವೀಕಾರ ಮಾಡಿದರು. ನನಗೆ ಬೇಕು ಅಂತ ಸ್ವೀಕಾರ ಮಾಡಿದರು. ಹನುಮಂತನನ್ನು ಹೊಗಳಿದ್ರು ಬೇರೆ. ಸಮ್ಯಕೃತ ಒಳ್ಳೆಯ ಕೆಲಸ ಮಾಡಿದ್ರು, ರಾಮನ ಪ್ರಸಾದ ನೀನು ತೆಗೆದುಕೊಂಡು ನಮಗೂ ಕೊಟ್ಟಿ ಅಂತ ಅವನನ್ನು ಅವರು ಪ್ರಶಂಸೆ ಮಾಡಿದರು. ಮಹಾನ್ ಕೋಲಾಹಲಶ್ಚಾಸೀತ್ ರಾಮೋಚ್ಛಿಷ್ಟಾರ್ಥ ಮಾದರಾತ್. ರಾಮನ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ ಅನ್ನೋ ಕಾರಣಕ್ಕಾಗಿ ದೊಡ್ಡ ಪ್ರಮಾಣದ ಕೋಲಾಹಲ ಅಲ್ಲಿ ನಡೆಯಿತು. ರಾಮ ಸೀತೆಯರಿಬ್ಬರು ಆ ವಿನೋದವನ್ನು ನೋಡಿ ಮನದುಂಬಿ ನಕ್ಕರು. ಹೀಗೆ ನಾನಾ ಥರದ ಕೌತುಕ ಪ್ರಸಂಗಗಳು ಆ ರಾಮ ಸೀತೆಯರ ಸನ್ನಿಧಾನದಲ್ಲಿ ನಡೆದವು. ಸುಗ್ರೀವ ಮೊದಲಾದವರು, ವಿಭೀಷಣ ಮೊದಲಾದವರು ಕೆಲವು ದಿವಸಗಳ ಕಾಲ ಅಲ್ಲಿ ವಾಸ ಮಾಡಿದರು. ಇದೇ ಸಂದರ್ಭದಲ್ಲಿ ಪುಷ್ಪಕ ವಿಮಾನ ಅಲ್ಲಿಂದ ಮತ್ತೆ ಬಂತು. ಕುಬೇರನ ಬಳಿಗೆ ಅದನ್ನು ಕಳಿಸ್ಕೊಟ್ಟಿದ್ನಲ್ಲ ರಾಮ, ಅದು ಮತ್ತೆ ಮರಳಿ ಬಂತು. ಬಂದು ರಾಮನಿಗೆ ಹೇಳಿತು, ಕುಬೇರ ನನ್ನನ್ನು ಮರಳಿ ನಿನ್ನ ಕಡೆ ಕಳಿಸ್ಕೊಟ್ಟಿದ್ದಾನೆ. ನನಗೆ ಅವನು ಕುಬೇರ ಏನು ಹೇಳಿದ ಅಂದ್ರೆ, ನಿನ್ನನ್ನ ಅಂದ್ರೆ ಪುಷ್ಪಕ ವಿಮಾನವನ್ನ ನನ್ನ ಕಡೆಯಿಂದ, ಕುಬೇರನ ಕಡೆಯಿಂದ ರಾವಣ ಮೊದಲು ಗೆದ್ದಿದ್ದ. ಆಮೇಲೆ ರಾವಣನನ್ನು ಸೋಲಿಸಿ ಆ ಪುಷ್ಪಕ ವಿಮಾನವನ್ನ ರಾಮ ಗೆದ್ದ. ಆದ್ದರಿಂದ ರಾಮ ಈ ಭೂಲೋಕದಲ್ಲಿ ವಾಸ ಮಾಡಿಕೊಂಡಿರುವಷ್ಟು ದಿನವೂ ನೀನು ಆತನ ಸೇವೆಯಲ್ಲಿ ಉಪಸ್ಥಿತನಾಗಿರು. ರಾಮ ಅವತಾರ ಸಮಾಪ್ತಿ ಮಾಡಿ ವೈಕುಂಠಕ್ಕೆ ಹೋದ ಮೇಲೆ ನೀನು ನನ್ನ ಬಳಿಗೆ ಬಾ. ಆ ಮಾತನ್ನು ಕೇಳಿ ರಾಮ ಹೇಳಿದ, ಆಯಿತು. ಸುಗ್ರೀವಾದಿಗಳೆಲ್ಲ ಇನ್ನು ತಮ್ಮ ಪ್ರದೇಶಗಳಿಗೆ ತೆರಳುವವರಿದ್ದಾರೆ, ಅವರನ್ನೆಲ್ಲ ಅವರವರ ಪ್ರದೇಶಗಳಿಗೆ ಕಳಿಸಿ ಮತ್ತೆ ಇಲ್ಲಿಗೆ ಬಂದು ಅಯೋಧ್ಯಾನಗರದಲ್ಲಿ ರಾಜದ್ವಾರ ಹೆಬ್ಬಾಗಿಲಿನ ಹೊರಗೆ ನೀನು ನಿಂತ್ಕೊಂಡಿರು. ನಾನು ಬೇಕಾದಾಗ ನಿನಗೆ ಹೇಳಿ ಕಳಿಸ್ತೇನೆ ಅಂತ ಹೇಳಿದ. ಅದಕ್ಕೆ ಅದರಂತೆ ಮುಂದೆ ಲಂಕಾನಗರದಲ್ಲಿ ವಿಭೀಷಣ ರಾಜ್ಯಭಾರ ಮಾಡಿದ. ಪಾತಾಳದಲ್ಲಿ ಮಕರಧ್ವಜ ರಾಜ ಮಾಡಿದ. ಹನುಮಂತನ ಮಗ ಐರಾವಣರನ್ನು ನಿರ್ಮೂಲನೆ ಮಾಡಿ ಅಲ್ಲಿ ಮಕರಧ್ವಜರನ್ನು ಪಟ್ಟಾಭಿಷಿಕ್ತನಾಗಿ ಮಾಡಿದ್ರು. ಅವನು ಮಂತ್ರಿಗಳಿಗೆ ಅದನ್ನು ಒಪ್ಪಿಸಿಕೊಟ್ಟು ರಾಮನ ಕಾರ್ಯಕ್ಕಾಗಿ ಮುಂದಿನ ಯುದ್ಧಕ್ಕಾಗಿ ಬಂದಿದ್ದ. ಆತ ಮರಳಿ ಪಾತಾಳಕ್ಕೆ ತೆರಳಿ ಅಲ್ಲಿ ತನ್ನ ರಾಜ್ಯವನ್ನು ಆಳ್ಲಿಕ್ಕೆ ಪ್ರಾರಂಭ ಮಾಡಿದ.
ಈ ಕಡೆ ಗರುಡ ತನ್ನ ಸಾಮ್ರಾಜ್ಯದಲ್ಲಿ, ಗರುಡನ ಸಾಮ್ರಾಜ್ಯ ಅಂದರೆ ಹಕ್ಕಿಗಳ ಸಾಮ್ರಾಜ್ಯ ಅದು, ಅದರಲ್ಲಿ ಸಂಪಾತಿಯನ್ನು ಯುವರಾಜನನ್ನಾಗಿ ಮಾಡಿದ. ಸಂಪಾತಿಯನ್ನು ಯುವರಾಜನನ್ನಾಗಿ ಮಾಡಿ ತಾನು ರಾಮನ ಸೇವೆಗೆ ಸನ್ನಿಹಿತನಾದ. ಸುಗ್ರೀವ ಕಿಷ್ಕಿಂಧಾದಲ್ಲಿ ರಾಜ್ಯಭಾರ ಮಾಡಿದ. ಶೃಂಗಬೇರಪುರದಲ್ಲಿ ಗುಹ ರಾಜ್ಯವನ್ನ ಆಳಿದ. ಈ ನಡುವೆ ಹನುಮಂತ ರಾಮನಿಗೆ ನಮಸ್ಕಾರ ಮಾಡಿ ಆತನ ಸಮ್ಮತಿ ಪಡೆದುಕೊಂಡು ತಪಸ್ಸು ಮಾಡಲಿಕ್ಕಾಗಿ ಹಿಮಾಲಯ ಪರ್ವತಕ್ಕೆ ಹೊರಟು ಹೋದ. ಆದರೂ ವಿಭೀಷಣ, ಸುಗ್ರೀವ, ಹನುಮಂತ, ಗುಹ, ಮಕರಧ್ವಜ ಇವರೆಲ್ಲ ಪಂಚಮೇ ಸಪ್ತಮೇ ಆಹನಿ, ಪ್ರತಿ 5-6 ದಿವಸಕ್ಕೊಮ್ಮೆ, ವಾರಕ್ಕೊಮ್ಮೆ ಹೆಚ್ಚು ಕಡಿಮೆ ರಾಮನ ದರ್ಶನಕ್ಕಾಗಿ ಅಯೋಧ್ಯಾನಕ್ಕೆ ಬರ್ತಿದ್ರು. ಬಂದವರು ಪಂಚಸಪ್ತ ದಿನಾನ್ಯತ್ರ 5 ಅಥವಾ 7 ದಿವಸಗಳ ಕಾಲ ಅಲ್ಲಿ ವಾಸ ಮಾಡಿಕೊಂಡಿರ್ತಿದ್ರು. ಯಾತಾಯಾತಂ ಸುಧಾಚಕ್ರು, ಹೋಗ್ತಿದ್ರು ಬರ್ತಿದ್ರು, ಮತ್ತೆ ರಾಜ್ಯಭಾರವನ್ನು ನೋಡಿಕೊಂಡು ಅದರ ಮೇಲ್ವಿಚಾರಣೆ ಮಾಡಿಕೊಂಡು ಮತ್ತೆ ಇಲ್ಲಿಗೆ ಬರ್ತಿದ್ರು. ಹೀಗೆ ರಾಮನು ಕೂಡ ತನ್ನ ರಾಜ್ಯವನ್ನ ಪಾಲನೆ ಮಾಡಿದ. ಅನಿಚ್ಛಂತಂ ಹಿ ಸೌಮಿತ್ರಿಂ ಯೌವರಾಜ್ಯ ಅಭ್ಯಸೇತಯತ. ವಾಲ್ಮೀಕಿ ರಾಮಾಯಣದಂತೆ ಲಕ್ಷ್ಮಣ ಯುವರಾಜ ಪದವಿಯನ್ನು ಒಪ್ಪಿದ್ದಿಲ್ಲ, ಆಗ ಭರತನನ್ನು ಯುವರಾಜನನ್ನಾಗಿ ಮಾಡಿದ್ದ. ಆದರೆ ಆನಂದ ರಾಮಾಯಣ ಹೇಳುವಂತೆ ಅಲ್ಲಿ ಲಕ್ಷ್ಮಣನ ಯುವರಾಜ ಪದವಿಯಲ್ಲಿ ಆತನಿಗೆ ಇಷ್ಟ ಇಲ್ಲದೆ ಇದ್ರೂ ರಾಮನ ಒತ್ತಾಯಕ್ಕಾಗಿ ಪಟ್ಟಾಭಿಷೇಕ ಮಾಡಿಸ್ಕೊಳ್ಬೇಕಾಯ್ತು. ಹೀಗೆ ಲಕ್ಷ್ಮಣ ರಾಮನ ಸೇವೆಯಲ್ಲಿ ಆಸಕ್ತನಾದ. ಹನುಮಂತನ ಗುಣಗಾನವನ್ನೊಮ್ಮೆ ಹೀಗೆ ರಾಮ ಎಲ್ಲ ಸದಸ್ಯರು ಕೂಡಿದಾಗ ಮಾಡಿದ್ದಂಥ ವರ್ಣನೆ ತಾತ್ಪರ್ಯ ನಿರ್ಣಯವಿಲ್ಲದೆ. ಪೂರ್ವಂ ಜಿಗಾಯ ಭುವನಂ ದಶಕಂಧರೋಸೌ ಅಬ್ಜೋದ್ಭವಸ್ಯ ವರತೋ ನಚುತಂ ಕದಾಚಿತ್ ಕಶ್ಚಿತ್ ಜಿಗಾಯ ಪುರುಹೂತ ಸುತಃ ಕಪಿತ್ವಾತ್ ವಿಷ್ಣೋರ್ ವರಾತ್ ಅಜಯದರ್ಜುನ ಏವ ಚೈನಂ. ರಾವಣ ಬ್ರಹ್ಮನ ವರದಿಂದ ಪ್ರಪಂಚವನ್ನೇ ಗೆದ್ದವನು, ಅವನು ಯಾರಿಗೂ ಮಣಿಯದಿದ್ದವನು. ವಾಲಿ ಆತನನ್ನು ಸೋಲಿಸಿದ್ದ. ಹೇಗೆ ಸೋಲಿಸಿದ್ದ ಅಂದರೆ, ವಾಲಿ ಮನುಷ್ಯನಾಗಿರಲಿಲ್ಲ, ಅವನು ಕಪಿಯಾಗಿದ್ದರಿಂದಾಗಿ ಕಪಿಗಳು ಮೂಲಕ ನಿನಗೆ ಪರಾಭವ ಬರಲಿ ಅಂತ ನಂದಿಯ ಶಾಪ ಇದ್ದಿದ್ದರಿಂದ ವಾಲಿಯ ಮೂಲಕ ರಾವಣ ಸೋಲುಂಡಿದ್ದ. ಕಾರ್ತವೀರ್ಯಾರ್ಜುನ ವಿಷ್ಣುವಿನ ವರದಿಂದ, ದತ್ತನ ವರದಿಂದ ಆತ ಶೋಭಿತನಾಗಿದ್ದನಾದ್ರಿಂದ ಕಾರ್ತವೀರ್ಯಾರ್ಜುನ ರಾವಣನನ್ನು ಸೋಲಿಸಿದ್ದ. ಬ್ರಹ್ಮ ರಾವಣನಿಗೆ ವರ ಕೊಡುವಾಗ ಉಳಿದವರೆಲ್ಲರಿಂದಲೂ ಅಜೇಯನಾಗಿರುವಂತ ವರ ಕೊಟ್ಟಿದ್ದ. ಆದರೆ ಕಪಿಗಳಿಂದ ಮತ್ತು ಮನುಷ್ಯರಿಂದ ಅಜೇಯತ್ವವನ್ನು ಆತ ಕೇಳಿರಲಿಲ್ಲ ಮತ್ತು ಈತ ಕೊಟ್ಟಿರಲಿಲ್ಲ ಚತುರ್ಮುಖ ಬ್ರಹ್ಮ. ಹಾಗಾಗಿ ವಾಲಿಯಿಂದ ಸೋತಿದ್ದ. ನಾನು ಮಾತ್ರ ಈತನನ್ನ ಬ್ರಹ್ಮನ ವರವನ್ನ ಮೀರಿ ಈ ರಾವಣನನ್ನು ನಾನು ಸೋಲಿಸಿದೆ. ರಾಮ ಇದನ್ನು ಎಲ್ಲರಿಗೂ ಹೇಳಿದ. ಜಿಜ್ಞೇತ್ವಹಂ ರಣಮುಖೇ ಬಲಿಮಾಸ್ತಯಂತಂ. ಹಿಂದೊಮ್ಮೆ ಬಲಿಚಕ್ರವರ್ತಿಯನ್ನು ಕೂಡ ಈತ ಯುದ್ಧಕ್ಕೆ ಆಹ್ವಾನಿಸಿದ್ದ, ಇದೇ ರಾವಣ. ಆಗ ನಾನು ಬಲಿಯ ಆಸ್ಥಾನದಲ್ಲಿ ಆತನಿಗೆ ರಕ್ಷಕನಾಗಿ ಇದ್ನಲ್ಲ, ಇವನನ್ನು ಸೋಲಿಸಿದ್ದೆ. ಆನಂದ ರಾಮಾಯಣದಲ್ಲಿ ಆ ಕಥೆ ಬಂದಿತ್ತು, ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿರಲಿಲ್ಲ. ಆದರೆ ಅವನ ತಾತ್ಪರ್ಯ ನಿರ್ಣಯ ಆನಂದ ರಾಮಾಯಣದಲ್ಲಿ ಬಂದ ಮಾಹಿತಿಯನ್ನು ಎತ್ತಿ ಹಿಡಿದಿದೆ. ಬಲೇರ್ದ್ವಾರಸ್ಥೋಹಂ ವರಮಸ್ಮೈ ಸಂಪ್ರದಾಯ ಪೂರ್ವಂ ತು ತೇನ ಮಯಾ ರಕ್ಷೋ ಅಸ್ತಂ ಯೋಜನಮಯುತಂ ಪರಾಂಗುಲ್ಯ. ಹಿಂದೆ ನಾನು ಬಲಿಯ ಬಾಗಿಲಿನಲ್ಲಿ ಆತನಿಗೆ ದ್ವಾರಸ್ಥನಾಗಿ ನಿಂತಿದ್ದೆ, ದ್ವಾರಪಾಲಕನಾಗಿ ನಿಂತಿದ್ದೆ. ಯಾಕೆಂದ್ರೆ ಆತನಿಗೆ ಹಾಗೆ ಹೊರ ಕೊಟ್ಟಿದ್ದೆ, ದ್ವಾರಪಾಲಕನಾಗಿ ನಿನ್ನ ರಕ್ಷಣೆ ನಾನು ಮಾಡ್ತೇನೆ ಅಂತ. ಅಲ್ಲಿ ಈ ರಾವಣ ಬಂದಿದ್ದ. ನಾನು ಅವನನ್ನ ನನ್ನ ಕಾಲ್ ಬೆರಳಿನಿಂದ ತಿನ್ನಿ ಓಡಿಸಿದ್ದೆ. 10,000 ಯೋಜನೆ ದೂರಕ್ಕೆ ಹೋಗಿ ಆತ ಬಿದ್ದಿದ್ದ. ಮತ್ತೊಮ್ಮೆ ರಾವಣ ಯುದ್ಧಕ್ಕಾಗಿ ಬಂದಿದ್ದ. ಆಗ ನಾನು ಕಪಿಲನ ರೂಪದಲ್ಲಿದ್ದೆ. ಕಪಿಲ ಅಂತ ಋಷಿಯ ರೂಪದಿಂದ ಕೂಡ ವಿಷ್ಣು ಇದ್ದಾನೆ ಪಾತಾಳ ಲೋಕದಲ್ಲಿ. ಅಲ್ಲಿಯೂ ಕೂಡ ಈ ರಾವಣ ಹೋಗಿದ್ದ. ಅವನನ್ನ ಒಂದು ಮುಷ್ಟಿ ಪ್ರಹಾರದಿಂದ ನಾನು ಹೊಡೆದು ಬೀಳಿಸಿದ್ದೆ. ಪುನಶ್ಚ ಯುದ್ಧಾಯ ಸಮಾಶ್ರಯಂತಂ ಯಥಾತಯಂ ರಾವಣನೇಕಮುಷ್ಟಿನ ಮಹಾಬಲೋಹಂ ಕಪಿಲಾಕ್ಷ ರೂಪ. ಕಪಿಲ ಅನ್ನೋ ರೂಪದಿಂದ ತ್ರಿಕೋಟಿ ರೂಪ ಪವನಸ್ಥಮೇ ಸುತಃ. ನನ್ನ ಮಗ ಹನುಮಂತ ಇದ್ದಾನಲ್ಲ, ಅವನು ಕೂಡ ರಾವಣನನ್ನ ಒಂದೇ ಹೊಡೆತದ ಮೂಲಕವಾಗಿ ಕೆಳಗೆ ಬೀಳಿಸಿದ್ದ. ನನ್ನ ಮಗ ಹನುಮಂತ ಸಾಮಾನ್ಯ ಅಲ್ಲ, ಅವನು ತ್ರಿಕೋಟಿ ರೂಪ,
3 ಕೋಟಿ ರೂಪ ಅವನಿಗಿವೆ, ನಾನಾ ಥರದ ರೂಪಗಳು. ಹಾಗಾಗಿ ವಾಯುದೇವರನ್ನು ಉಪಾಸನೆ ಮಾಡುವಾಗ ಅವನು ಕಪಿಯ ರೂಪದಿಂದಲೇ ಆತನನ್ನು ಉಪಾಸನೆ ಮಾಡಬೇಕಂತೇನಿಲ್ಲ. ಯಾವುದೇ ಸುಂದರವಾದಂತಹ ದೇವತಾಕಾರ ಇದ್ದವನು ಅಂತ ಕೂಡ ಆತನನ್ನು ಉಪಾಸನೆ ಮಾಡಲಿಕ್ಕೆ ಯಾವುದೇ ಬಾಧಕ ಇಲ್ಲ. ಯಾಕಂದ್ರೆ ಅವನಿಗೆ 3 ಕೋಟಿ ರೂಪಗಳಿವೆ. ಹೈವನ ಪುರಾಣಕ್ಕೆ ಹೀಗೆ ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಕಪಿಲ ರೂಪಿ ಶ್ರೀಹರಿಯ ಬಳಿಯಲ್ಲಿ ಮಹಾಲಕ್ಷ್ಮಿ ಇದ್ದಳಂತೆ. ಅವಳನ್ನು ಹಿಡಿಲಿಕ್ಕೆ ಹೋಗಿದ್ದ ಈ ರಾವಣ. ಕಪಿಲ ಆತನನ್ನು ತನ್ನ ಮುಷ್ಟಿಯಿಂದ ಹೊಡೆದು ಓಡಿಸಿದ್ದ. ತ್ರಿಕೋಟಿ ಮೂರ್ತಿ ಸಂಯುಕ್ತ ತ್ರೇತಾಯಾಮ್ ದಾಕ್ಷಸಾಂತಕ ಹನುಮಾನಿತಿ ವಿಖ್ಯಾತೋ ರಾಮಕಾರ್ಯ ಧುರಂಧರ ಅಂತ ಹನುಮಂತನಿಗೆ ಪ್ರಖ್ಯಾತಿ. 3 ಕೋಟಿ ರೂಪಗಳಿವೆ ಅವನಿಗೆ. ಆ 3 ಕೋಟಿ ರೂಪಗಳು ಎಲ್ಲಿದ್ದು ಅಂದ್ರೆ ಪಾತಾಳ ಲೋಕದಲ್ಲಿ ಕಪಿಲ ರೂಪಿಯಾದ ಹರಿಯ ಬಳಿಯಲ್ಲಿ ಅವು ವಿಹಾರ ಮಾಡಿಕೊಂಡಿದ್ದು, ಹರಿಯ ಸೇವೆ ಮಾಡ್ತಿದ್ದವು. ಅವರು ರಾವಣನಿಗೆ ಗೋಚರಿಸಿದ್ವಂತೆ. ರಾವಣ ದುಷ್ಟ ಆದ್ರೂ ಅವನ ಒಂದು ಯೋಗ್ಯವಾದ ಆತ್ಮ ಇತ್ತಲ್ಲ, ಅವನಿಗೆ ಅದೆಲ್ಲ ಗೋಚರಿಸಿತ್ತು ಅಂತ ರಾಮಾಯಣದ ವ್ಯಾಖ್ಯಾನಕ್ಕೆ ಸತ್ಯಧರ್ಮದ ವ್ಯಾಖ್ಯಾನ ಮಾಡ್ತಾರೆ. ಅಲ್ಲಿ ಅವರು ಈ ವಿಷಯ ತಿಳಿಸ್ತಾರೆ, ಸತ್ಯಧರ್ಮದ ವ್ಯಾಖ್ಯಾನ. ಇಷ್ಟೆಲ್ಲ ರಾಮಾಯಣ ಹೇಳ್ತೇನೆ ಅಂತ ಇಟ್ಕೊಂಡಿದ್ರು ಕೂಡ ಸತ್ಯಧರ್ಮದ ವ್ಯಾಖ್ಯಾನವನ್ನು ಹೇಳಲಿಕ್ಕಾಗಲಿಲ್ಲ. ಸತ್ಯಧರ್ಮದ ವ್ಯಾಖ್ಯಾನವನ್ನು ನಾನೇ ಸ್ವಯಂ ಪರಾಮರ್ಶೆ ಮಾಡಲಿಕ್ಕಾಗಲಿಲ್ಲ. ಎಲ್ಲೋ ಯಾರಾದ್ರು ಇಂಥವ್ರು ಸತ್ಯಧರ್ಮ ತೀರ್ಥರು ಹೀಗೆ ಹೇಳ್ತಾರೆ ಅಂತ ತಾವು ಓದಿ ಇಲ್ಲಿ ಪ್ರಸ್ತಾವ ಮಾಡಿದ್ದು ನಿಮ್ಮ ಎದುರಿಗೆ ಹೇಳಿದೆ ಅಷ್ಟೇ. ಇಷ್ಟಾದರೂ ಕೂಡ ರಾಮಾಯಣ ವ್ಯಾಖ್ಯಾನಕ್ಕೆ ಸತ್ಯಧರ್ಮದ ವ್ಯಾಖ್ಯಾನ ಇಷ್ಟೆಲ್ಲ ರಾಮಾಯಣ ವಿಸ್ತಾರವಾಗಿ ಹೇಳಿದ ನಡುವೆಯೂ ಸತ್ಯಧರ್ಮದ ವ್ಯಾಖ್ಯಾನ ಪರಾಮರ್ಶೆ ಮಾಡುವುದು ನ್ಯೂನತೆ ಒಂದು ಉಳಿಯಿತು. ಇಲ್ಲಿ ತ್ರಿಕೋಟಿ ರೂಪ ಅಂತ ಹೇಳ್ತಾರಲ್ಲ, 3 ಕೋಟಿ ರೂಪ ಇದ್ದವನು ವಾಯುದೇವ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಇನ್ನು ಕೆಲವರು ಕೋಟಿ ಅಂತಂದ್ರೆ, ಕೋಟಿ ಅಂದ್ರೆ ವಾಸ್ತವಿಕವಾಗಿ 100 ಲಕ್ಷ ಅಂತ ಅರ್ಥ ಅಲ್ಲ. ಲಕ್ಷ, 10 ಲಕ್ಷ, ಕೋಟಿ ಅಂದ್ರೆ 100 ಲಕ್ಷಕ್ಕೆ 1 ಕೋಟಿ ಅಂತಾರಲ್ಲ. ಇಲ್ಲಿ ಕೋಟಿ ಅಂದ್ರೆ 1 ಕೋಟಿ ಅಂತ ವಾಸ್ತವವಾದ ಅರ್ಥ ಅಲ್ಲ. ಕೋಟಿ ಅಂದ್ರೆ ಒಂದು ವಿಲಕ್ಷಣವಾದಂತಹ ಜಾತಿ ಅಂತ ಈ ಕೆಲವರು ಕೂಡ ಅರ್ಥ ಮಾಡ್ತಾರೆ. ಅದಕ್ಕಾಗಿ ಅವನು ಹನುಮಂತ, ಈ ವಾಯುದೇವ ಕಪಿಯಾಗಿ ಒಂದು ಜಾತಿಯಲ್ಲಿ ಹನುಮಂತನಾಗಿ ಜನಿಸಿದ. ಆಮೇಲೆ ಕ್ಷತ್ರಿಯನಾಗಿ ಆ ಜಾತಿಯಲ್ಲಿ ಭೀಮನಾಗಿ ಜನಿಸಿದ. ಬ್ರಾಹ್ಮಣ ಜಾತಿಯಲ್ಲಿ ಮಧ್ವ ಅಂತಾಗಿ ಜನಿಸಿದ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಆದರೂ ಅವನ ಮಹಿಮೆಗನುಸಾರವಾಗಿ ಕೋಟಿ ಅಂದ್ರೆ ವಿಲಕ್ಷಣ ಅಂತೇನು ಅರ್ಥ ಮಾಡಬೇಕಾಗಿಲ್ಲ. ಕೋಟಿ ಅಂದ್ರೆ ವಾಸ್ತವಿಕವಾಗಿ 100 ಲಕ್ಷ ಅಂತ ಅರ್ಥ ಇಟ್ಕೊಂಡ್ರು 300 ಲಕ್ಷ ರೂಪಗಳು, ಒಂದು 3 ಕೋಟಿ ರೂಪಗಳು ಆತವನಿಗೆ ಇದ್ದವು ಅಂತ ಅರ್ಥ ಮಾಡಿದ್ರು ತಪ್ಪೇನಲ್ಲ. ಹೀಗೆ ರಾವಣನನ್ನ ನಮ್ಮ ಸ್ವಯಂ ಬಲದಿಂದ ಗೆದ್ದವರು ಅಂದ್ರೆ ನಾವಿಬ್ಬರು, ನಾನು ಮತ್ತು ಹನುಮಂತ ಅಂತ ಹೀಗೆ ರಾಮ ಹೇಳ್ಕೊಂಡ. ಅತಸ್ವಭಾವ ಜೈನಾವಹಂ ಚ ವಾಯುಶ್ಚ ವಾಯುರ್ ಹನುಮಾಂತ ಏಷಃ ಅಮುಷ್ಯ ಹೇತೋಸ್ತು ಪುರಾಹಿ ವಾಯುನ ಶಿವೇಂದ್ರಪೂರ್ವ ಅತಿ ಕಾಷ್ಠವತ್ಕೃತಾಃ. ಮಹಾಪರಾಕ್ರಮಶಾಲಿ ಇವನು. ಅವನು ಹನುಮಂತ ಶಿಶುವಾಗಿದ್ದಾಗ ಒಂದು ಘಟನೆ ನಡೆಯುತ್ತಲ್ಲ, ಅದನ್ನ ಈ ರಾಮ ನೆನಪು ಮಾಡಿಕೊಂಡ. ಶಿಶುವಾಗಿದ್ದಾಗ ಸೂರ್ಯಮಂಡಲವನ್ನು ಹಿಡಿಯಬೇಕಂತ ಹೋಗಿದ್ದ. ಆಗ ಸೂರ್ಯ ರಾಹುವಿನ ಗ್ರಹಣವನ್ನು ಎದುರಿಸ್ತಿದ್ದ. ರಾಹು ದೇವೇಂದ್ರನಿಗೆ ಹೋಗಿ ದೂರು ಕೊಟ್ಟ, ಸೂರ್ಯನನ್ನ ಗ್ರಹಣ ಮಾಡಬೇಕು ಅಂತ ನೀನೇ ಮಾಡಿದ ವ್ಯವಸ್ಥೆ, ನೋಡಿ ನೀನು ಬೇರೆ ಯಾರೋ ಗ್ರಹಣ ಮಾಡ್ಲಿಕ್ಕೆ ಬರ್ತಿದ್ದಾನೆ ನನ್ನನ್ನು ಬಿಟ್ಟು ಅಂತ ದೇವೇಂದ್ರನ ಬಳಿಗೆ ಹೋಗಿ ದೂರಿತ್ತ. ದೇವೇಂದ್ರ ಐರಾವತ ಏರಿ ಬಂದ. ಅಷ್ಟರಲ್ಲಿ ಹನುಮಂತ ಸೂರ್ಯನನ್ನು ಬಿಟ್ಟು ರಾಹುವಿನ ಬೆನ್ನು ಹತ್ತಿದ್ದ. ರಾಹು ದೇವೇಂದ್ರನಿಗೆ ಶರಣಾಗತನಾದ. ಮುಂದೆ ಹನುಮಂತ ಐರಾವತವನ್ನು ಕೂಡ ನುಂಗುಲಿಕ್ಕೆ ಬಂದಂತೆ ಪ್ರಯತ್ನಿಸಿದ. ಆಗ ಹನುಮಂತನ ಮೇಲೆ ದೇವೇಂದ್ರ ವಜ್ರಾಯುಧ ಪ್ರಯೋಗ ಮಾಡಿದ್ದ. ಅದನ್ನ ತಾಳಿಕೊಂಡು ಆತ ಕೆಳಗೆ ಬಿದ್ದ. ವಾಯುದೇವನ ಅಪ್ಪ, ಈ ಹನುಮಂತನ ಅಪ್ಪ, ಆ ಶಿಶುವನ್ನು ಎತ್ತುಕೊಂಡು ಅದು ಅಪರಿಚಿತವಾದ ಸ್ಥಳಕ್ಕೆ ಹೋಗಿಬಿಟ್ಟಿದ್ದ. ಆ ಮೂಲಕವಾಗಿ ಏನಾಗ್ಬಿಟ್ಟಿತ್ತು ಅಂದ್ರೆ ಎಲ್ಲ ದೇವತೆಗಳ ಪ್ರಜೆಗಳ, ಭೂಲೋಕದ ಎಲ್ಲ ಪ್ರಜೆಗಳು ದೇವತೆಗಳಿಗೆ ಶ್ವಾಸ ನಿರೋಧ ಆಗಿಬಿಟ್ಟಿತ್ತು. ಎಲ್ಲ ಚಡಪಡಿಸ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ರು, ನಿಶ್ಚೇಷ್ಟರಾಗ್ಬಿಟ್ಟಿದ್ರು ಅಂತ ಎಲ್ಲರೂ ಕೂಡ. ಆಗ ಬ್ರಹ್ಮ ಮುಖ್ಯ ಪ್ರಾಣನನ್ನು ಸಮಾಧಾನ ಮಾಡಿದ. ನಿನ್ನ ಮಗನಿಗೆ ಏನಾಗೋದಿಲ್ಲ, ಸಮಾಧಾನ ಮಾಡಿಕೋ ಅಂತ ಹೇಳಿದ್ದ. ಇದು ವಾಲ್ಮೀಕಿ ರಾಮಾಯಣದಲ್ಲೇ ಬಂದಿದ್ದಂಥ ಕಥೆ ಇದು. ವಜ್ರಸ್ಯ ನಿಪಾತೇನ ವಿರುಜಂ ತ್ವಾಂ ಸಮೀಕ್ಷತ ಸಹಸ್ರನೇತ್ರ ಪೀತಾತ್ಮ ದದೌತೆ ವರಮುತ್ತಮಂ. ವಾಲ್ಮೀಕಿ ರಾಮಾಯಣದ ಅನುಸಾರವಾಗಿ ಅವನ ದವಡೆಯನ್ನು ಮುರಿದಿರಲಿಲ್ಲ. ವಿರುಜಂ ವಜ್ರಸ್ಯ ನಿಪಾತೇನ ವಿರುಜಂ,
ವಜ್ರದ ಏಟು ಬಿದ್ದಿದ್ರು ಕೂಡ ಇನ್ನೂ ಆತನಿಗೆ ಏನಾಗಿರಲಿಲ್ಲ, ಅಷ್ಟು ಬಲಿಷ್ಠ ಅವನು. ಅವನನ್ನು ನೋಡಿ ಸ್ವಚ್ಛಂದ ಮರಣವನ್ನು ದೇವೇಂದ್ರ ಆತನಿಗೆ ವರವಾಗಿ ಕೊಟ್ಟ. ನೀನು ಎಲ್ಲಿ ತನಕ ಬಯಸ್ತೀಯೋ ಅಲ್ಲಿ ತನಕ ಈ ಭೂಲೋಕದಲ್ಲಿ ನೀನು ವಾಸ ಮಾಡಿಕೊಂಡಿರ್ತೆ, ನಿನಗೆ ಯಾವುದೇ ಚ್ಯುತಿ ಇಲ್ಲ ಅಂತ ದೇವೇಂದ್ರ ಆತನಿಗೆ ವರ ಕೊಟ್ಟಿದ್ರು ಅನ್ನೋದು ವಾಲ್ಮೀಕಿ ರಾಮಾಯಣದಲ್ಲೇ ಬರ್ತದೆ. ಆದ್ದರಿಂದ ಈ ಹನುಮಂತ ನನ್ನ ಆಜ್ಞೆಯಂತೆ ಬ್ರಹ್ಮನ ಪದವಿಯನ್ನು ಹೊಂದಲಿ. ಈ ಹನುಮಂತನ ಅವತಾರ ಮುಗಿದ ಬಳಿಕ ಈತ ಮುಂದೆ ಬ್ರಹ್ಮನಾಗ್ತಾನೆ ಮತ್ತು ಲೋಕದ ಸೃಷ್ಟಿ ಮೊದಲಾದ ಕಾರ್ಯಗಳನ್ನು ಸದಾ ಮಾಡ್ತಾ ಆ ಬಳಿಕ ಮುಕ್ತನಾಗಿ ತನ್ನ ಜವಾಬ್ದಾರಿಯನ್ನೆಲ್ಲ ಮುಗಿಸಿ ಮುಕ್ತನಾಗಿ ಆ ಮುಕ್ತ ಲೋಕದಲ್ಲಿಯೂ ಕೂಡ ತನ್ನ ಭಕ್ತರನ್ನ, ಹರಿಭಕ್ತರನ್ನ, ಭಗವದ್ಭಕ್ತರನ್ನ ಸಂತೋಷಪಡಿಸ್ತಾ ಆತ ಅಲ್ಲಿ ಕಾಲ ಕಳೆಯಲಿ. ಭೋಗಾಸ್ತಿಯೇ ಯಾನಿ ಚ ಕರ್ಮಜಾತಾನಿ ಅನಾದ್ಯನಂತಾನಿ ಮಮೈವ ಸಂತಿ ಮದಾಜ್ಞೆಯ ತಾನ್ಯಖಿಲಾನಿ ಸಂತಿ ಧಾತುಸ್ಪದೇ ತತ್ ಸಹಭೋಗ ನಾಮ. ಸಹಭೋಗ, ಹನುಮಂತನಿಗೆ ಸಹಭೋಗ ಅನ್ನೋದನ್ನು ಕೊಟ್ಟ ಅಂತ ಹೇಳ್ತಾರಲ್ಲ, ಆ ಸಹಭೋಗ ಅಂದ್ರೆ ಅದೇನು? ಈ ಲೋಕದಲ್ಲಿ ಅನಂತ ಪುಣ್ಯ ಕರ್ಮಗಳಿವೆ, ನಾನಾ ಥರದ ಮಹಾ ಧರ್ಮ ಕಾರ್ಯಗಳು, ಪುಣ್ಯ ಕರ್ಮಗಳಿವೆ. ಎಲ್ಲರೂ ತಮ್ಮ ತಮ್ಮ ಶಕ್ತಿಗೆ ಅನುಸಾರವಾಗಿ ಮಾಡ್ತಾರೆ, ಅದನ್ನು ನೀವು ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ದೊಡ್ಡವರು ದೊಡ್ಡ ಕರ್ಮಗಳನ್ನು ಮಾಡ್ತಾರೆ, ಸಣ್ಣವರು ಸಣ್ಣ ಕರ್ಮಗಳನ್ನು ಮಾಡ್ತಾರೆ. ಆದರೆ ಆ ಎಲ್ಲ ಕರ್ಮಗಳನ್ನು ಅವ್ರ ಕಡೆಯಿಂದ ಮಾಡಿಸಿ ಅವರಿಗೆ ಪುಣ್ಯ ಕೊಡುವನು ನಾನು. ಅದಕ್ಕಾಗಿ ಅವೆಲ್ಲ ನನ್ನ ಅಧೀನಗಳು. ಅವೆಲ್ಲವೂ ಕೂಡ ಆ ಬ್ರಹ್ಮನ ಪದವಿಗೆ ಯಾರು ಬರ್ತಾರಲ್ಲ ಅವರ ಅಧೀನದಲ್ಲಿ ಕೂಡ ಇದೆ ಅಂತಾನೆ ಈ ರಾಮ. ಅಂದ್ರೆ ಈ ಭಗವಂತ ಚತುರ್ಮುಖ ಬ್ರಹ್ಮನ ಪದವಿಗೆ ಯಾರು ಬರೋರಿದ್ದಾರೆ ಅವರಿಗೆ ಈ ಒಂದು ಜವಾಬ್ದಾರಿಯನ್ನು ವಹಿಸಿರ್ತಾನೆ. ಅವರವರ ಕರ್ಮಕ್ಕೆ ತಕ್ಕಂತೆ ಅವರವರಿಗೆ ಪುಣ್ಯವನ್ನು ನೀವು ಕೊಡಿ ಅಂತ ಆ ಬ್ರಹ್ಮನ ಪದವಿಗೆ ಬರುವವರಿಗೆ ಆ ಜವಾಬ್ದಾರಿಯನ್ನು ಒಪ್ಪಿಸಿರ್ತಾನೆ. ಮದಾಜ್ಞೆಯ ತಾನಿ ಅಖಿಲಾನಿ ಸಂತಿ ಧಾತುಸ್ಪದೇ. ಧಾತ ಅಂದ್ರೆ ಚತುರ್ಮುಖ ಬ್ರಹ್ಮ. ಅವನ ಪದವಿಗೆ ಯಾರು ತಲುಪ್ತಾರೋ ಅವರ ಅಧೀನದಲ್ಲಿ ಈ ಕರ್ಮಗಳಿವೆ. ಭೋಗಾಸ್ತಿಯೇ ಯಾನಿಕೆ ಕರ್ಮ ಜಾತಾನೆ. ಇಲ್ಲಿ ಬರೇ ಕರ್ಮಗಳಲ್ಲ, ಕರ್ಮಗಳನ್ನು ಮಾಡಿಸಿ ಅವುಗಳಿಗೆ ಫಲ ಕೊಡುವಂಥದ್ದು ಮಾತ್ರ ಅಲ್ಲ, ಭೋಗವೂ ಕೂಡ. ಜಗತ್ತಿನಲ್ಲಿ ಅತ್ಯಂತ ಸುಖಿಯಾದವನು, ಅತ್ಯಂತ ಸಂತುಷ್ಟನಾದವನು ಅಂದ್ರೆ ಪರಮಾತ್ಮ, ಸುಖದ ಕಡಲಾತ. ಹಾಗೆ ನನ್ನ ಬಳಿಕ ಸಂತೋಷ, ಸುಖ ಇವುಗಳ ಸ್ವರೂಪನಾದವನು ಯಾರು ಅಂದ್ರೆ ಈ ಚತುರ್ಮುಖ ಬ್ರಹ್ಮ ಅಥವಾ ಆತನ ಪದವಿಗೆ ಬರುವಂಥ ವ್ಯಕ್ತಿ. ಲಕ್ಷ್ಮಿಯನ್ನು ಆತ ವರ್ಣನೆ ಮಾಡಲಿಲ್ಲ, ಲಕ್ಷ್ಮಿ ಅಂದ್ರೆ ಆತನ ಒಂದು ಅರ್ಧ ಭಾಗನೇ. ಹಾಗಾಗಿ ನಾನು ಸುಖದ ಜ್ಞಾನದ ಕಡಲು ಅಂತಂದ್ರೆ ಅವಳು ಕೂಡ ಆತನ ಭಾಗ ಆದ್ದರಿಂದ ಆತನ ಜ್ಞಾನಕ್ಕೆ ಅವನಕ್ಕಿಂತ ಕಡಿಮೆ ಆದರೂ ಕೂಡ ಅವಳು ಸುಖ ಮತ್ತು ಸಂತೋಷದ ಕಡಲು, ಅದರ ಆಗರ ಅವಳು ಅಂತ ವರ್ಣನೆ ಮಾಡಿದಂತಾಯ್ತು. ಅಂತ ಆತನ ಬಳಿಕ ಆ ಎಲ್ಲ ಸದ್ಗುಣಗಳನ್ನು, ಆ ಎಲ್ಲ ಭೋಗವನ್ನು ಅನುಭವಿಸುವ ಅಧಿಕಾರ ಮತ್ತು ಆ ಸ್ಥಾನಮಾನ ಇರೋದಂದ್ರೆ ಈ ಚತುರ್ಮುಖ ಬ್ರಹ್ಮನಿಗೆ. ಅದಕ್ಕೆ ಸಹಭೋಗ ಅಂತ ಕರೀತಾರೆ. ಧಾತುಸ್ಪದೇ ತತ್ ಸಹಭೋಗ ನಾಮ. ಏತಾದೃಶಂ ಮೇ ಸಹಭೋಜನಂ ತೇ ಮಯಾ ಪ್ರದತ್ತಂ ಹನುಮಾನ್ ಸದೈವ ಇತೀರಿತಸ್ಥಂ ಹನುಮಾನ್ ಪ್ರಣಮ್ಯ ಜಗಾದವಾಕ್ಯಂ ಸ್ಥಿರಭಕ್ತಿ ನಮ್ರಹ. ಇಂತಹ ಸಹಭೋಗವನ್ನು ನಾನು ಹನುಮಂತನಿಗೆ ಕೊಟ್ಟಿದ್ದೇನೆ ಅಂತ ರಾಮ ಹೇಳಿದಾಗ ಹನುಮಂತ ಅದನ್ನು ಸ್ವೀಕಾರ ಮಾಡಿ ಅವನಿಗೆ ನಮಸ್ಕಾರ ಮಾಡಿ ಹೇಳಿದ, ನಿನ್ನ ಚರಣ ಕಮಲಗಳಲ್ಲಿ ಯಾರು ಭಕ್ತರಾಗಿರ್ತಾರೆ ಅವರಿಗೆ ದುರ್ಲಭವಾದದ್ದೇನಿದೆ, ಏನು ಬೇಕಾದ್ರೂ ನೀನು ಕೊಡ್ತೇವೆ, ಆದರೂ ನನಗೇನು ಬೇಡ, ನಿನ್ನ ಸೇವೆ ಒಂದು ಸಾಕು ನನಗೆ ಅಂದ. ಭವತ್ ಪದಾಂಬೋಧ ನಿಷೇವನಾದ್ರತೆ ನಾಹಂ ಪ್ರವೃಣೋಮಿ ಭೂಮನ್. ನನಗೆ ಬೇರೆ ಯಾವುದು ಬೇಡ ಅಂದ. ನೀನು ಸರ್ವೋತ್ತಮ, ಸರ್ವತಂತ್ರ, ನೀನು ಗುಣಸಾಗರ. ನಿನ್ನ ಎಷ್ಟು ಗುಣಗಳನ್ನ ನಾವೆಲ್ಲ ವರ್ಣಿಸಬೇಕು ಅಂತ ಅಪೇಕ್ಷೆ ಪಟ್ಟರು, ನಾವೆಲ್ಲ ಸೇರಿ ವರ್ಣಿಸಿದ್ರು ಅದನ್ನು ನಾವು ವರ್ಣಿಸಿ ಎಣಿಸಿ ಮುಗಿಸಲಾರೆವು. ಯಥಾ ಕಥಾಸೇವಕೇವ ಸರ್ವದಾ ಸದಾರತಿ ಸ್ವಯ್ಯ ಅಚಲೈಕ ಭಕ್ತಿ ಸಜೀವಮಾನೋ ನಪರಃ ಕಥಂಚಿತ್ ತಜ್ಜೀವನಮ್ಮೆ ಅಷ್ಟು ಅಧಿಕಂ ಸಮಸ್ತಾತ್. ಯಾರು ಸದಾ ನಿನ್ನ ಶಾಸ್ತ್ರ ಶ್ರವಣವನ್ನು ಮಾಡ್ತಾರೋ, ಯಾರು ನಿನ್ನ ಭಕ್ತನಾಗಿದ್ದು ನಿನ್ನ ಜೊತೆ ವಿಹಾರ ಮಾಡ್ತಾರೋ ಅವನೇ ಎಲ್ಲರಿಗಿಂತ ಶ್ರೇಷ್ಠ. ಜಗತ್ತಿನಲ್ಲಿ ಉಳಿದ ಯಾವುದನ್ನು ಕೂಡ ನಾವು ಬಯಸಿಯೂ ಅದಕ್ಕಾಗಿ ಪ್ರಯತ್ನ ಮಾಡುವುದು ಕೂಡ ವ್ಯರ್ಥ.
ನಿನ್ನ ಪಾದಕಮಲಗಳಲ್ಲಿ ನನಗೆ ಭಕ್ತಿ ಯಾವತ್ತೂ ಹೆಚ್ಚಾಗ್ತಾ ಇರಲಿ, ಅದು ನನಗೆ ಎಂದೂ ಕಡಿಮೆ ಆಗೋದು ಬೇಡ. ಅದೇ ನನಗೆ ಮುಖ್ಯವಾದಂಥ ಅಪೇಕ್ಷೆ, ಅದಕ್ಕಿಂತ ಹೆಚ್ಚಿನ ಯಾವುದು ಕೂಡ ಇಲ್ಲ ನನಗೆ. ಇತೀತಸ್ಯ ದದೌಸ ತದ್ವಯಂ ಪರಂ ವಿಧಾತು ಸಕಲೈಶ್ಚ ಶೋಭನಂ ಸಮಾಶ್ಲಿಷಚ್ಚೈನ ಮಥಾದ್ರಯಾಧಿಯ ಯಥೋಚಿತಂ ಸರ್ವಜನಾನ ಪೂಜೇತ. ಹನುಮಂತ ಹೀಗೆ ಪ್ರಾರ್ಥನೆ ಮಾಡಿದಾಗ ರಾಮ ಅವನಿಗೆ ಅಪೇಕ್ಷೆಗಳನ್ನೆಲ್ಲ ಈಡೇರಿಸಿದ. ಜೊತೆಗೆ ಅವನಿಗೆ ಬ್ರಹ್ಮ ಪದವಿಯನ್ನು ಕೂಡ ಕೊಟ್ಟ, ಸಹಭೋಗವನ್ನು ಕೊಟ್ಟಿದ್ದ. ಎಲ್ಲದಕ್ಕಿಂತ ಹೆಚ್ಚಾಗಿ ಆತನನ್ನು ಗಾಢವಾಗಿ ಆಲಿಂಗನ ಮಾಡಿದ. ಸಮಾಶ್ಲಿಷಚ್ಚೈನಂ. ಹಾಗಾಗಿ ಕೆಲವು ಕಡೆ ದೇವಾಲಯಗಳಲ್ಲಿ ಹನುಮಂತ ಮತ್ತು ರಾಮ ಇಬ್ಬರು ಕೂಡ ಆಲಿಂಗನ ಮಾಡಿಕೊಂಡಂಥ ಶಿಲ್ಪಗಳನ್ನು ಕೂಡ ಚಿತ್ರಣ ಮಾಡಿರ್ತಾರೆ. ಹೀಗೆ ಹನುಮಂತರನ್ನ ಸನ್ಮಾನಿಸಿದ್ದಲ್ಲದೆ ಉಳಿದೆರಡನ್ನು ಕೂಡ ರಾಮ ಸನ್ಮಾನಿಸಿದ ಅನ್ನುವಲ್ಲಿಗೆ ವಾಲ್ಮೀಕಿ ಮಹಾಭಾರತ ನಿರ್ಣಯದ ರಾಮನ ಚರಿತ್ರೆಯ ಯುದ್ಧಕಾಂಡ ಕಥಾ ನಿರೂಪಣ, ಯುದ್ಧಕಾಂಡದ ಕಥಾ ನಿರೂಪಣ ಅಲ್ಲಿಗೂ ತಾತ್ಪರ್ಯ ನಿರ್ಣಯದ 9ನೇ ಅಧ್ಯಾಯ ಸಮಾಪ್ತ ಆಗಿದೆ. ಆದರೆ ಆ ಯುದ್ಧಕಾಂಡಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ವಾಲ್ಮೀಕಿ ರಾಮಾಯಣ ಮತ್ತು ಆನಂದ ರಾಮಾಯಣದ ಶ್ರವಣ ಅವಶ್ಯಕ ಆಗಿದೆ. ಹಿಂದೆ ವಿಶ್ವಾಮಿತ್ರ ಯಜ್ಞ ಮಾಡುವ ಪ್ರಸಂಗದಲ್ಲಿ ನನ್ನ ಯಜ್ಞಕ್ಕೆ ರಾಕ್ಷಸರು ತೊಂದರೆ ಕೊಡ್ತಾರೆ, ಅದಕ್ಕಾಗಿ ಆ ಯಜ್ಞವನ್ನು ರಕ್ಷಣೆ ಮಾಡಲಿಕ್ಕಾಗಿ ನಿನ್ನ ಮಕ್ಕಳನ್ನು ಕಳಿಸುವಂತ ವಿಶ್ವಾಮಿತ್ರ ದಶರಥನನ್ನ ಕೇಳಿಕೊಂಡು ರಾಮಲಕ್ಷ್ಮಣರನ್ನು ಕರ್ಕೊಂಡು ಹೋಗಿದ್ದಲ್ಲ. ಆಗ ರಾಮ ಯುದ್ಧವನ್ನು ಪ್ರಾರಂಭಿಸಿದ್ನಲ್ಲ, ಯುದ್ಧ ಅನ್ನೋದೊಂದು ಯಜ್ಞ, ಅದು ರಾಮನಿಗೆ. ಆ ಯುದ್ಧ ಅನ್ನೋ ಯಜ್ಞ ಪೂರ್ಣವಾಗಿ ಮುಗಿದಿರಲಿಲ್ಲ. ಅದನ್ನು ಆತ ಮತ್ತೆ ಈ ದಂಡಕಾರಣ್ಯದಲ್ಲಿದ್ದಾಗ ಮುಂದುವರಿಸಿದ, ಅದೇ ಯುದ್ಧ ಅನ್ನುವ ಯಜ್ಞವನ್ನು. ಮತ್ತೆ ಲಂಕಾನಗರದಲ್ಲಿ ರಾವಣನನ್ನು ಕೊಲ್ಲುವ ತನಕನೂ ಆ ಯುದ್ಧ ಅನ್ನುವ ಯಜ್ಞವನ್ನು ಮುಂದುವರಿಸಿದ. ಅಯೋಧ್ಯೆಗೆ ಬಂದ ಮೇಲೆ ಪಟ್ಟಾಭಿಷೇಕ ಮಾಡಿಸ್ಕೊಂಡಾಗ ಆ ಯುದ್ಧ ಅನ್ನುವ ಯಜ್ಞ ಮುಗಿಯಿತು ಅಂತ ಹೇಳ್ತದೆ ತಾತ್ಪರ್ಯ ನಿರ್ಣಯ. ಅದನ್ನು ನಾನು ನಿನಗೆ ವರ್ಣನೆ ಮಾಡ್ತೇನೆ ಕೇಳು ಅಂದ. ತಕ್ಷಣ ಪಾರ್ವತಿ ಅಂತ ಶಿವ ಪಾರ್ವತಿಗೆ ಅದನ್ನು ವರ್ಣನೆ ಮಾಡಿದ. ಯಜ್ಞದಲ್ಲಿ ಏನೇನು ಪ್ರಕ್ರಿಯೆಗಳು ನಡೀತಾವೋ, ಯಜ್ಞದಲ್ಲಿ ಏನೇನು ಸಾಮಗ್ರಿಗಳು ಇರ್ತಾವೋ ಅದೆಲ್ಲ ಈ ಯುದ್ಧದಲ್ಲೂ ಇದ್ದವು. ಅದಕ್ಕಾಗಿ ಈ ಯುದ್ಧವನ್ನು ಯಜ್ಞ ಅಂತ ಹೇಳ್ತಾರೆ. ಅದೇನಂದ್ರೆ ರಣಾಂಗಣನೇ ಈ ಯಜ್ಞ ಕುಂಡ, ಯಜ್ಞ ಮಂಟಪದಲ್ಲಿ ಒಂದು ಕುಂಡ ಅಂತ ಇರ್ತದಲ್ಲ, ರಣಾಂಗಣದಲ್ಲಿ ಇಡೀ ರಣಾಂಗಣವೇ ಯುದ್ಧ ಭೂಮಿಯೇ ಒಂದು ಯಜ್ಞ ಕುಂಡ. ಅಲ್ಲಿ ಯಜ್ಞದಲ್ಲಿ ಇರಬೇಕಾದಂಥ ಎಲ್ಲ ಪ್ರಕ್ರಿಯೆಗಳು, ಎಲ್ಲ ವ್ಯಕ್ತಿಗಳು, ಎಲ್ಲ ಸಾಮಗ್ರಿಗಳು ಇದೆ ಅಂತ ಅನ್ನೋದನ್ನ ಈಗ ನಾವು ಶ್ರವಣ ಮಾಡಬೇಕು. ಅದರಲ್ಲಿ ಮೊದಲನೇದ್ದು ಏನಂದ್ರೆ ಬ್ರಹ್ಮಸತ್ವಂ. ಒಂದು ಯಾವುದೇ ಯಜ್ಞ ನಡಿಬೇಕಾದ್ರೆ ಯಜಮಾನನಾದವನು ಕುತ್ಕೊಂಡಿರ್ತಾನೆ. ಯಜಮಾನನಾದವನಿಗೆ ಅದನ್ನು ಮಾಡಿಸ್ಲಿಕ್ಕಾಗಿ ಒಬ್ಬ ಪುರೋಹಿತ ಇರ್ತಾನೆ. ಅಧ್ವರಿ ಅಂತ ಮತ್ತೊಬ್ಬರನ್ನು ಕರೀತಾರೆ, ಉದ್ಗಾತ ಅಂತ ಮತ್ತೊಬ್ಬರನ್ನು ಕರೀತಾರೆ. ಹೀಗೊಂದು 2-3 ಬಗೆಯ ಪುರೋಹಿತರು ಇರ್ತಾರೆ. ಇದಲ್ಲದೆ ಬ್ರಹ್ಮ ಅಂತ ಒಬ್ಬ ಇರ್ತಾನಲ್ಲಿ. ಬ್ರಹ್ಮ ಅಂತ ಯಾಕಿರ್ತಾನಂದ್ರೆ ಅವನು ಆ ಎಲ್ಲ ಪುರೋಹಿತರಿಗಿಂತ ಹೆಚ್ಚು ಮುಖ್ಯನಾದವನು. ಅವನೇನೂ ಮಾಡಿಸೋದಿಲ್ಲಂತೆ ಯಜ್ಞದಲ್ಲಿ, ಸುಮ್ಮನೆ ಹೀಗೆ ಕೂತಿರ್ತಾನಂತಷ್ಟೇ. ಅವನ ಸ್ಥಾನ ಅಂತದ್ದು ಏನಂತಂದ್ರೆ, ನಾವು ಮಾಡುವ ಪ್ರಕ್ರಿಯೆಗಳೆಲ್ಲ ಸರಿಯಾಗಿದೆಯೋ ಇಲ್ಲೋ ಅನ್ನೋದನ್ನು ನೋಡು. ಒಂದು ಯಾವುದೋ ಚರ್ಚೆಯೋ ಕಥಾಭಾಗವೋ ನಡೆದಾಗ ಹಿರಿಯರು ಬಂದು ಕೂತ್ಕೊಂಡಿರಿ, ನಾವು ಹೇಳೋದನ್ನು ಪರಾಮರ್ಶೆ ಮಾಡಿ ಅಂತ ಅವ್ರನ್ನ ಗೌರವದಿಂದ ತಂದು ಕೂಡಿಸಿದಂತೆ ಬ್ರಹ್ಮನನ್ನು ಕೂಡಿಸಿರ್ತಾರೆ. ಕೆಲವು ಕಡೆ ಬ್ರಹ್ಮನನ್ನು ಕೂಡಿಸಲಿಕ್ಕಾಗದೇ ಇದ್ದಾಗ ದರ್ಭದಿಂದ ಒಂದು ಉಂಗುರದಂತೆ ಮಾಡಿ ದರ್ಭದಿಂದ ಪವಿತ್ರ ಮಾಡಿರ್ತಾರಲ್ಲ ಅದನ್ನ ಇಡ್ತಾರೆ. ಶ್ರಾದ್ದದಲ್ಲಿ ಬ್ರಾಹ್ಮಣರನ್ನು ನೇರವಾಗಿ ಕರಲಿಕ್ಕಾಗದ ದರ್ಭದ ಪವಿತ್ರ ಇಡ್ತಾರಲ್ಲ, ಹಾಗೆ ಕೆಲವು ಕಡೆ ದರ್ಭವನ್ನು ಇಡ್ತಾರೆ. ದೊಡ್ಡ ದೊಡ್ಡ ಯಜ್ಞಗಳು ನಡೆದರೆ ಇವತ್ತು ಕೂಡ ಒಬ್ಬ ಜ್ಞಾನಿಯಾದ ಬ್ರಾಹ್ಮಣನನ್ನು ಅಲ್ಲಿ ಕೂಡಿಸೋದು ಪದ್ಧತಿ ಇದೆ. ಹೀಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಬ್ರಹ್ಮ, ಅವನ ಸತ್ವ ಅಂದ್ರೆ ಅಸ್ತಿತ್ವ. ಅದ್ಯಾವುದು ಅಂದ್ರೆ ಈ ಯುದ್ಧದಲ್ಲಿ ಓಡಿ ಹೋಗದೇ ಇರುವಿಕೆ. ಯುದ್ಧದಲ್ಲಿ ಮೊದಲನೇ ನಿಯಮ ಅಂದ್ರೆ ಓಡಿ ಹೋಗಬಾರ್ದು, ಪ್ರಾಣ ಇರೋ ತನಕ ಹೋರಾಡಬೇಕು ಅನ್ನೋದು ಯುದ್ಧದ ನಿಯಮ. ಯುದ್ಧದಲ್ಲಿ ಓಡಿ ಹೋಗದೇ ಇರುವಿಕೆ, ಅಪಲಾಯನ ಅನ್ನುವುದೇ ಆ ಬ್ರಹ್ಮನ ಅಸ್ತಿತ್ವ ಅಂತ ಹೇಳ್ತದೆ ಆನಂದ ರಾಮಾಯಣ. ಇನ್ನು ನಾನಾ ಥರದ ಸಾಮಗ್ರಿಗಳೆಲ್ಲ ಬೇಕಲ್ಲ ಯುದ್ಧದಲ್ಲಿ, ಮತ್ತು ಯಜ್ಞದಲ್ಲೂ ಕೂಡ ನಾನಾ ಥರದ ಸಾಮಗ್ರಿಗಳು ಬೇಕು. ಶಸ್ತ್ರ ಖಣಸ್ವನಃ, ಖಡ್ಗಗಳು, ಆಮೇಲೆ ಬಾಣಗಳು, ಬಿಲ್ಲುಗಳು, ಇವುಗಳೆಲ್ಲ ಪರಸ್ಪರ ಘರ್ಷಣೆ ಮಾಡಿಕೊಂಡು ಖಣ ಅಂತೇನ ಧ್ವನಿ ಉಂಟಾಗ್ತದಲ್ಲ, ಆ ಧ್ವನಿಯೇ ಈ ಎಲ್ಲ ಸಾಮಗ್ರಿಗಳು, ಯಜ್ಞದಲ್ಲಿ ಬೇಕಾದಂಥ ಸಾಮಗ್ರಿಗಳು ಅಂತ ಅವೆರಡಕ್ಕೂ ಹೋಲಿಕೆ. ಯಜ್ಞದಲ್ಲಿ ಸಾಮಗ್ರಿಗಳು, ಯುದ್ಧದಲ್ಲಿ ಶಸ್ತ್ರಗಳ ಜೋಡಣೆ, ಶಸ್ತ್ರಗಳ ಘರ್ಷಣೆ.
ಇದಾದ ಬಳಿಕ ಸೃಕ್ಸ್ರುವೋಹೋ ಸಮ್ಮಾರ್ಜನಂ ಅಂತಿದೆ. ಸೃಕ್ಸ್ರುವ ಅಂತ ಎರಡು ಕಟ್ಟಿಗೆ ಚಮಚಗಳು ಇರ್ತವೆ, ಚೌಕಾಕಾರದ ಚಮಚ ಒಂದು ಮತ್ತು ದೀರ್ಘಾಕಾರದ ಚಮಚ ಒಂದು. ಅದನ್ನು ನೀವು ನೋಡಿರ್ಬೇಕು. ಮನೆಗಳಲ್ಲಿ ಉಪಯೋಗ ಮಾಡುವಂಥ ಚಮಚದಂತೆ ಇರುವಂಥದ್ದು ಒಂದು, ಚೌಕಾಕಾರದ ಮತ್ತೊಂದು. ಅವುಗಳನ್ನು ಆಹುತಿ ಹಾಕ್ಲಿಕ್ಕೆ ಉಪಯೋಗ ಮಾಡ್ತಾರೆ. ಆಹುತಿ ಹಾಕ್ಲಿಕ್ಕೆ ಅವುಗಳನ್ನ ಉಪಯೋಗ ಮಾಡೋದಕ್ಕಿಂತ ಮೊದಲು ಅವುಗಳನ್ನ ಸಮಾರ್ಜನೆ ಮಾಡ್ಬೇಕಂತ. ಸಮಾರ್ಜನೆ ಹೇಗೆ ಮಾಡ್ಬೇಕಂದ್ರೆ ದರ್ಭೆಯಿಂದ ಮಾಡ್ಬೇಕಂತ. ಅದನ್ನು ಅಂತೂ ಅಗ್ನಿಗೆ ತೋರಿಸಿ ಅವುಗಳಿಗೆ ಶುದ್ಧೀಕರಣ ಮಾಡಬೇಕು. ಅದಾದ ಬಳಿಕವೇ ಅವುಗಳನ್ನ ಯಜ್ಞದಲ್ಲಿ ಉಪಯೋಗ ಮಾಡಬೇಕು. ಅದ್ಯಾವುದು ಅಂದರೆ ಆ ಸಮಾರ್ಜನೆ ಯಾವುದು ಈ ಯುದ್ಧದಲ್ಲಿ ಅಂತಂದ್ರೆ, ಖಡ್ಗ, ಬಿಲ್ಲು, ಈಟಿ ಮೊದಲಾದವುಗಳು ತಮ್ಮ ತೀಕ್ಷ್ಣತೆಯನ್ನು ಕಳ್ಕೊಂಡಾಗ ಅವುಗಳನ್ನು ಹೋಗಿ ತಾನೇ ಕಲ್ಲಿಗೆ ಉಜ್ಜಿ ಮತ್ತೆ ಅದನ್ನು ಸಿದ್ಧ ಮಾಡ್ತಾರಲ್ಲ, ಅದೇ ಸೃಕ್ಸ್ರುವಗಳ ಸಮ್ಮಾರ್ಜನ. ಹೀಗೆ ಅವೆರಡಕ್ಕೆ ಹೋಲಿಕೆ. ಅದಾದ ಬಳಿಕ ಪರಿಸ್ತರಣ ಅಂತ ಒಂದಿದೆ. ಅದೇನೆಂದ್ರೆ ಯಜ್ಞ ಕುಂಡದ ಸುತ್ತಲೂ ದರ್ಭೆಗಳನ್ನು ಹೀಗೆ ಹಾಕಬೇಕು ಅಂತಿದೆ. ನಾವು ಭೋಜನ ಮಾಡುವಾಗ ಭೋಜನ ಒಂದು ಯಜ್ಞನೇ, ಅಲ್ಲಿ ನೀರಿನಿಂದ ಪರಿಷೇಕ ಮಾಡ್ತೀವಿ. ಯಜ್ಞದಲ್ಲಿ ಶ್ರಾದ್ದದಲ್ಲೆಲ್ಲ ನೋಡಿರಬೇಕು, ತಿಲದಿಂದ, ಎಳ್ಳಿನಿಂದ, ಅಕ್ಕಿಯಿಂದ, ದರ್ಭದಿಂದ ಪರಿಸ್ತರಣ ಮಾಡಬೇಕು ಅಂತಿದೆ. ಚೌಕಾಕಾರ ಆಗಿ ಬ್ರಾಹ್ಮಣರನ್ನು ಯಾವ ಎಲೆ ಮೇಲೆ ಭೋಜನ ಕೂಡಿಸಿರ್ತೀರಿ ಅಲ್ಲಿ ತಿಲೇದ್ದೇಹ, ದರ್ಭೇದ್ದೇಹ, ಹೀಗೆ ಎಳ್ಳಿನಿಂದ, ದರ್ಭೆಯಿಂದ, ಅಕ್ಕಿ ಕಾಳಿನಿಂದ, ತಂಡುಲಿನಿಂದ ಅಂತ ಹೀಗೆಲ್ಲ ಪರಿಸ್ತರಣ ಮಾಡೋದು ಅಲ್ಲೂ ಇದೆ. ಪರಿಸ್ತರಣ ಅಂದರೆ ಹಾಸೋದು ಅಂತ ಅರ್ಥ. ಒಟ್ಟಾರೆ ನೀರಿನಿಂದ ಹಾಸೋದು ಕೆಲವು ಕಡೆ ಭೋಜನಾದಿಗಳಲ್ಲಿ, ದರ್ಭೆಯನ್ನ, ಎಳ್ಳಿನನ್ನ ಮತ್ತು ಅಕ್ಕಿ ಕಾಳನ್ನು ಹಾಸೋದು ಶ್ರಾದ್ದಾದಿಗಳಲ್ಲಿ, ಹಾಗೆ ಯಜ್ಞದಲ್ಲಿ ದರ್ಭೆಯನ್ನು ಹಾಕ್ತಾರೆ ಯಜ್ಞ ಕುಂಡದ ಸುತ್ತಲೂ. ಇಲ್ಲಿ ಯುದ್ಧದಲ್ಲಿ ಯಾವುದು ಅಂತಂದ್ರೆ ಭೂಮೌ ಶರಾಣಾಂ ವಿಸ್ತಾರ. ಯುದ್ಧದಲ್ಲಿ ಮುಂದೆ ರಣಾಂಗಣಕ್ಕೆ ಹೋಗಿ ಯುದ್ಧ ಮಾಡುವಂಥ ಸೈನಿಕರ ಸಿದ್ಧತೆಗಾಗಿ ಹಿಂದೆ ಆ ಶಸ್ತ್ರಾಗಾರದಲ್ಲಿ, ಶಸ್ತ್ರದ ಉಗ್ರಾಣದಲ್ಲಿ ನೆಲದ ಮೇಲೆ ಅಥವಾ ಮೇಜುಗಳ ಮೇಲೆ ಶಸ್ತ್ರಗಳನ್ನು ಸಿದ್ಧವಾಗಿ ಇಟ್ಟಿರ್ತಾರೆ. ಯಾರಿಗೆ ಯಾವಾಗ ಬೇಕಾದರೂ ಶಸ್ತ್ರಗಳನ್ನು ಹೊತ್ಕೊಂಡು ಹೋಗಿ ಯುದ್ಧ ಮಾಡಬಹುದು. ಅದೇ ಪರಿಸ್ತರಣ. ಯುದ್ಧದಲ್ಲಿ ಒಂದು ರೀತಿ ಪರಿಸ್ತರಣ, ಯಜ್ಞಕುಂಡದಲ್ಲಿ ಮತ್ತೊಂದು ರೀತಿಯಾದ ಪರಿಸ್ತರಣ. ಪರಿಸಮೂಹನಂ ಅಂತ ಮತ್ತೊಂದಿದೆ ಯಜ್ಞದಲ್ಲಿ. ಪರಿಸಮೂಹನಂ ಧೈರ್ಯಂ. ಯುದ್ಧದಲ್ಲಿ ಯುದ್ಧ ಮಾಡೋರಿಗೆ ಏನು ಧೈರ್ಯ ಇರ್ತದಲ್ಲ, ಆ ಧೈರ್ಯವೇ ಯಜ್ಞದಲ್ಲಿ ಉಪಯೋಗ ಆಗುವಂಥ ಪರಿಸಮೂಹನ. ಪರಿಸಮೂಹನ ಅಂದ್ರೆ ಏನು? ಆ ಯಜ್ಞಕುಂಡದ ಸುತ್ತಲೂ ನೀರಿನಿಂದ ಶುದ್ಧಿ ಮಾಡ್ತೀವಲ್ಲ, ಅದಕ್ಕೆ ಪರಿಸಮೂಹನ ಅಂತ ಕರೀತಾರೆ. ಯಜ್ಞದಲ್ಲಿ ಪರಿಸಮೂಹನ ಇದ್ರೆ, ಈ ಕಡೆ ಯುದ್ಧದಲ್ಲಿ ಯೋಧರ ಮನಸ್ಸಿನಲ್ಲಿ, ಅವರ ಎದೆಯಲ್ಲಿ ಇರುವಂಥ ಧೈರ್ಯ, ಅವೆರಡಕ್ಕೂ ಹೋಲಿಕೆ. ಪರಿಸಮೂಹನಂ ಧೈರ್ಯಂ ವನ್ಹಿ ಕಾಲಾನಲೋ ಮಹಾನ್. ಯಜ್ಞಕುಂಡದಲ್ಲಿ ಬೆಂಕಿ ಇದೆ, ಆ ಯುದ್ಧ ರಂಗದಲ್ಲಿ ಅಲ್ಲಿಯೂ ಕೂಡ ಯೋಧರ ಮನಸ್ಸಿನಲ್ಲಿ, ಎದೆಯಲ್ಲಿ ಏನು ಕ್ರೋಧ ಇತ್ಯಾದಿಗಳಿವೆ, ಅದೇ ಆ ಬೆಂಕಿಯ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಅನ್ನಬಹುದು. ಶ್ರುವೇಣ ಬಾಣರೂಪೇಣ ಮಾಂಸಾಹುತಿ ಸಮರ್ಪಣಂ. ಬಾಣದಿಂದ, ಖಡ್ಗಗಳಿಂದ, ಈಟಿಗಳಿಂದ ಯುದ್ಧದಲ್ಲಿ ಒಬ್ಬರನ್ನೊಬ್ಬರು ಕತ್ತರಿಸ್ತಾರೆ. ಅವೆಲ್ಲ ಮಾಂಸ ರಕ್ತಗಳಿಂದ ತೊಯ್ದು ಹೋಗಿರ್ತವೆ. ಯಜ್ಞದಲ್ಲಿ ಯಾವುದು ಅಂತಂದ್ರೆ ಆ ಸೃಕ್ಸ್ರುವಗಳಿಂದ ಆಹುತಿ ಹಾಕ್ತಾರಲ್ಲ, ಸೃಕ್ಸ್ರುವಗಳಿಂದ ಆಹುತಿ ಹಾಕೋದೇ ಆ ಯಜ್ಞದಲ್ಲಿ ಆಹುತಿ ಕೊಡೋದು. ಯುದ್ಧದಲ್ಲಿ ಆಹುತಿ ಕೊಡೋದು ಅಂದ್ರೆ ಆ ಬಾಣಗಳು, ಉಳಿದ ಆಯುಧಗಳು ಎದುರಾಳಿಗಳ ಎದೆಯನ್ನ, ಅವರ ಶರೀರವನ್ನ ಸೀಳಿ ಅವರನ್ನ ಕೊಂದು ಹಾಕೋದೇನಿದೆ ಅದೇ ಆಹುತಿ. ರಕ್ತಧಾರ, ವಸೋದ್ಧಾರ. ಯಜ್ಞದಲ್ಲಿ ವಸುಧಾರ ಅಂತ ಒಂದಿದೆ ಅಂತೆ. ಅದೇನು ವಸುಧಾರ ಅಂತಂದ್ರೆ ಪೂರ್ಣಾಹುತಿ ಸಂದರ್ಭದಲ್ಲಿ, ಯಜ್ಞದ ಕೊನೆಯಲ್ಲಿ ಪೂರ್ಣಾಹುತಿ ಅಂತ ಒಂದು ಮಾಡ್ತಾರೆ. ಪೂರ್ಣಾಹುತಿ ಅಂದ್ರೆ ಏನು ಅಂತಂದ್ರೆ ನಿರಂತರ ಆಜ್ಯಧಾರ. ಯಜಮಾನ ಮತ್ತು ಉಳಿದವರೆಲ್ಲ ಎದ್ದು ನಿಂತ್ಕೊಂಡು ಕೈಯಲ್ಲಿ ಆ ಪಾತ್ರೆ ಇತ್ಯಾದಿ ಹಿಡ್ಕೊಂಡು ನಿರಂತರವಾಗಿ ಆ ಮಂತ್ರ ಉಚ್ಚಾರಣೆ ಮುಗಿಯೋ ತನಕ ತುಪ್ಪದ ಧಾರೆ ಕೆಳಗೆ ಬೀಳಬೇಕು. ಅದಕ್ಕೆ ವಿಚ್ಛೇದ ಆಗುವಂತಿಲ್ಲ. ಅದಕ್ಕೆ ವಸುಧಾರ ಅಂತ ಕರೀತಾರೆ ಯಜ್ಞದಲ್ಲಿ. ಆ ವಸುಧಾರ ಯುದ್ಧ ಭೂಮಿಯಲ್ಲಿ ಯಾವುದಿದೆ ಅಂದ್ರೆ ರಕ್ತ ಹರಿತಿರ್ತದೆ, ಅದೇ ವಸುಧಾರ. ಇದು ಯಜ್ಞದಲ್ಲಿ ಪರಿಸಮೂಹನ ಮೊದಲು, ನೀರಿನಿಂದ ಪರಿಷೇಕ ಮಾಡೋದು ಮೊದಲು, ಪರಿಸ್ತರಣ ಅಂದ್ರೆ ದರ್ಭಗಳನ್ನು ಹಾಕೋದು ಆಮೇಲೆ ಪರಿಶೇಷಣ ಅಂತ ಮತ್ತೊಂದಿದೆ. ಹೀಗೆ ಯಜ್ಞದಲ್ಲಿ ನಡೆಯುವಂಥ ಪ್ರಕ್ರಿಯೆಗಳವೆಲ್ಲ. ಹಾಹಾಕಾರೋ ಭಯಾನಕಃ ಓಂಕಾರ ವಶತ್ಕಾರೋ. ಯುದ್ಧ ಭೂಮಿಯಲ್ಲಿ ಓಂಕಾರ ವಶತ್ಕಾರಗಳನ್ನು ಮೇಲಿನ ಮೇಲೆ ಕೇಳ್ತಿರ್ತೇವೆ ನಾವು. ಇಂದ್ರಾಯ ವಶತ್ ಇತ್ಯಾದಿಗಳನ್ನು ಕೇಳ್ತಿರ್ತೇವೆ. ಯುದ್ಧ ಭೂಮಿಯಲ್ಲಿ ಯಾವುದು ಓಂಕಾರ ವಶತ್ಕಾರ ಅಂತಂದ್ರೆ ಅಲ್ಲಿ ಹಾಹಾಕಾರ ಕೇಳ್ತಿರ್ತೇವೆ. ಸಾಯುವಾಗ ಹಾಹಾಕಾರ ಕೇಳ್ತಿರ್ತೇವೆ, ಅದೇ ಓಂಕಾರ ವಶತ್ಕಾರ.
ಅಗ್ನೇರ್ಜ್ವಾಲ ಶಸ್ತ್ರತೇಜೋ ಧೂಮಃ, ಅಗ್ನಿಯ ಜ್ವಾಲೆ ಅದು ಕಿಡಿಗಳ ಮೇಲೆ ಬರ್ತಿರ್ತಾವಲ್ಲ ಅದ್ಯಾವುದು ಯುದ್ಧ ಭೂಮಿಯಲ್ಲಿ ಅಂತಂದ್ರೆ ಶಸ್ತ್ರಗಳು ಒಂದಕ್ಕೊಂದಕ್ಕೆ ಚಿಕ್ಕದಾಗಿ ಕಿಡಿಗಳು ಹುಟ್ತಾವಲ್ಲ ಅದೇ. ತೇಜೋ ಧೂಮ್ರಃ ಸ್ವೇದಸ್ರುವೋ ರಣೆ, ಯುದ್ಧ ಭೂಮಿಯಲ್ಲಿ ಆ ಯೋಧರ ಶರೀರದಿಂದ ದಣಿವಿನಿಂದಾಗಿ ಬೆವರು ಹರಿತಿರ್ತದೆ. ಯಜ್ಞದಲ್ಲಿ ಬೆಂಕಿಯಿಂದ ಹೊಗೆ ಹೊರಗೆ ಬರ್ತಿರ್ತದೆ. ಹೊಗೆ ಅಂತಂದ್ರೆ ಅದು ಮಲ, ಅದು ಹೊಗೆ ಅನ್ನೋದು ಕಲುಷ, ಅದು ಕಾರ್ಬನ್. ಅದು ಆ ಹೊಗೆಯನ್ನ ಯೋಧರ ಶರೀರದಿಂದ ಹೊರಗೆ ಬರುವಂತಹ ಮಲ ಅಂದ್ರೆ ಬೆವರು, ಅದಕ್ಕೆ ಹೋಲಿಸ್ತಾರೆ. ಜ್ವಾಲಾಮುಖೇಶಾಂತ್ಯರ್ಥಂ ಪೃಷದಾಜ್ಯಸ್ಯ ಸೇಚನಂ, ಪೃಷದಾಜ್ಯ ಅಂತ ಮತ್ತೊಂದು ರೀತಿಯಾದಂತಹ ಕೆಲವು ತುಪ್ಪಗಳು, ಆಡಿನ ತುಪ್ಪ ಅಂತ ಕೆಲವು ಕಡೆ ಹೇಳ್ತಾರೆ, ಎಣ್ಣೆ ತುಪ್ಪ ಅಂತ ಕೆಲವು ಕಡೆ ಹೇಳ್ತಾರೆ, ಅಂಥದನ್ನು ಆಹುತಿಗೆ ಉಪಯೋಗ ಮಾಡ್ತಾರೆ ಅಂತ ಒಬ್ಬರು ಮಾಹಿತಿ ಕೊಟ್ಟರು. ಅದು ಈ ಯಜ್ಞ ಕುಂಡದಲ್ಲಿ ಇರ್ತದೆ. ಯುದ್ಧ ಭೂಮಿಯಲ್ಲಿ ಅದ್ಯಾವುದು ಅಂತಂದ್ರೆ ಆ ಯೋಧರ ಶಸ್ತ್ರಗಳಿಂದ ಕಿಡಿ ಹುಟ್ಟಿ ಅವರೇನು ಪರಸ್ಪರ ಪ್ರಹಾರ ಮಾಡ್ಕೊಳ್ತಾರೆ, ಆ ಪರಸ್ಪರ ಪ್ರಹಾರವೇ ಆ ಪೃಷರಾಜ್ಯದ ಸೇಚನ. ಎತ್ತದತ್ರತು ವೀರಾಣಾಂ ಅಸ್ತ್ರಮೋತ್ಸವನಮುತ್ತಮಂ ಜ್ಞಾನೇನ ಸಹ ಜೀವಸ್ಯ ದೀಪ ಬಲಿಸ್ಮೃತಃ. ಆ ಯೋಧರು ತಮ್ಮ ಶರೀರವನ್ನು ಕಳ್ಕೊತಾರೆ. ಕಳ್ಕೊಳ್ಳುವಾಗ ಅವ್ರು ಏನು ಆಲೋಚನೆ ಮಾಡ್ಬೇಕಂದ್ರೆ, ನಾನು ಸತ್ತನಲ್ಲ ಅಂತ ದುಃಖ ಪಡಬಾರ್ದಂಥವ್ರು. ನಾನು ಸಾಯ್ತಿರೋದು ನನ್ನ ಕ್ಷತ್ರಿಯ ಧರ್ಮವನ್ನು ಆಚರಣೆ ಮಾಡಿದೆ, ನನ್ನ ಧರ್ಮವನ್ನು ಆಚರಣೆ ಮಾಡಿದೆ, ಅದರ ಪ್ರತಿಫಲವಾಗಿ ನಾನಿವತ್ತು ಮರಣ ಹೊಂದುತ್ತಿದ್ದೇನಷ್ಟೇ ಅಂತ ಹೇಳಿ ತಿಳ್ಕೊಂಡು ಜ್ಞಾನಪೂರ್ವಕವಾಗಿ ಅವರು ತಮ್ಮ ಶರೀರವನ್ನು ತ್ಯಾಗ ಮಾಡಬೇಕು. ಅದು ಯುದ್ಧದಲ್ಲಿರುವಂಥದ್ದು. ಇದು ಯಜ್ಞ ಭೂಮಿಯಲ್ಲಿ ಯಜ್ಞ ಮಂಟಪದಲ್ಲಿ ಏನಿದೆ ಅಂತಂದ್ರೆ ಅದಕ್ಕೆ ದೀಪದಾನ ಅಂತ ಒಂದಿದೆ. ನಾನಾ ಥರದ ದಾನಗಳಿದ್ದಿರಬೇಕು ಯಜ್ಞದ ಅಂಗವಾಗಿ, ಅದರಲ್ಲಿ ದೀಪದಾನವೂ ಒಂದಿದೆ. ದೀಪವನ್ನು ದಾನ ಮಾಡೋದೇನಿದೆ ಇದು ಯಜ್ಞ ಭೂಮಿಯಲ್ಲಿ ಕಂಡು ಬಂದರೆ, ಯುದ್ಧ ಭೂಮಿಯಲ್ಲಿ ಶರೀರವನ್ನು ತ್ಯಾಗ ಮಾಡೋದು. ಹೀಗೆ ಎರಡಕ್ಕೂ ಹೋಲಿಕೆಯನ್ನು ನಾವು ನೋಡಬಹುದು. ಯೇ ದೇಹ ಲೋಭಿನೋ ಜೀವಾಹ ಬಲಿದೀಪ ಹರಾಸ್ಮೃತಾಹ. ಕೆಲವರು ಜೀವಿಗಳಿರ್ತಾರೆ ಅವರು ಯುದ್ಧ ಭೂಮಿಯಲ್ಲಿ, ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಶರೀರದ ಮೇಲೆ ಇನ್ನೂ ಅಭಿಮಾನ ಇರ್ತದಂತ ಅವರಿಗೆ ಸಾಯ್ಲಿಕ್ಕೆ ಮನಸ್ಸಿರೋದಿಲ್ಲ. ಅವರೇನು ಮಾಡ್ತಾರೆ, ಅಲ್ಲಿ ಯುದ್ಧ ಭೂಮಿಯಲ್ಲಿ ಸಾಯ್ಲಿಕ್ಕೆ ಅಪೇಕ್ಷೆ ಪಡೆದ್ರೆ ಕೆಲವರು ಪಲಾಯನ ಮಾಡಿಬಿಡ್ತಾರೆ. ಕೆಲವರು ಅಂಥವರು ಇರ್ತಾರೆ. ಅಂಥವರಿಗೆ ಯುದ್ಧ ಭೂಮಿಯಲ್ಲಿ ಭಾಗವಹಿಸಿದ್ರು ಕೂಡ ಅವರಿಗೆ ಯಾವುದೇ ಯೋಗ್ಯವಾದಂಥ ಫಲ ಇಲ್ಲ. ಅಂಥವ್ರು ಯುದ್ಧ ಭೂಮಿಯಲ್ಲಿ ಇರ್ತಾರೆ, ಯಜ್ಞ ಮಂಟಪದಲ್ಲೂ ಕೂಡ ಇರ್ತಾರೆ. ಯಜ್ಞ ಮಂಟಪದಲ್ಲಿ ಇದ್ದವರು ಕೂಡ ಎಲ್ಲರೂ ಯೋಗ್ಯರೇ ಇರ್ತಾರೆ ಅಂತಿಲ್ಲ, ಎಲ್ಲರೂ ಅಲ್ಲಿ ಸತ್ಫಲವನ್ನೇ ಪಡ್ಕೊಳ್ತಾರೆ ಅಂತಿಲ್ಲ. ಕೆಲವರು ಅಲ್ಲಿ ಭಾಗವಹಿಸಿಯೂ ಕೂಡ ಸತ್ಫಲವನ್ನು ಪಡ್ಕೊಳ್ಳದೇ ಇರಬಹುದು. ಹೀಗೆ ಯುದ್ಧ ಭೂಮಿಗೂ ಕೂಡ ಮತ್ತು ಯಜ್ಞ ಭೂಮಿಗೂ ಕೂಡ ಹೋಲಿಕೆ ಇದೆ. ಯಾರು ರಾಮನ ಕೈಗಳಿಂದ ಮರಣವನ್ನು ಹೊಂದದೆ ಅಲ್ಲಿಂದ ಓಡಿ ಹೋಗ್ತಾರೋ ಅವರು ಆ ಯುದ್ಧ ಭೂಮಿಯಲ್ಲಿ ಭಾಗವಹಿಸಿದ್ರು ಕೂಡ ಯಾವುದೇ ಆ ಯುದ್ಧದ ಫಲವಾಗಿ ಪಡ್ಕೊಳ್ಬೇಕಾದಂಥ ಪುಣ್ಯವನ್ನು ಪಡ್ಕೊಳ್ಳದೆ ಅವರು ವಂಚಿತರಾಗಿ ಹೋಗ್ತಾರೆ. ರಾಮ ದಂಡಕಾರಣ್ಯದಲ್ಲಿ ಯುದ್ಧ ಮಾಡಿದ ಮತ್ತು ಲಂಕಾನಗರದಲ್ಲಿ ಕೂಡ ಯುದ್ಧ ಮಾಡಿದ. ಅವನ ಕೈಯಿಂದ ಹತ್ಯೆಗೊಳಗಾದವರು ಸತ್ಫಲ ಪಡೆದುಕೊಂಡ್ರು, ಹತ್ಯೆ ಒಳಗಾಗದೇ ಇದ್ದವರು ಅದರಿಂದ ವಂಚಿತರಾಗಿ ಭ್ರಷ್ಟರಾಗಿ ಹೋದರು. ಅವರೆಲ್ಲ ಯಾರು ರಾಮನ ಕೈಯಿಂದ ಮರಣ ಹೊಂದಲಿಲ್ವೋ ಅವರು ಮತ್ತೆ ಸಂಸಾರಕ್ಕೆ ಬಂದು ಬೀಳ್ತಾರೆ. ಸಂಸಾರದಲ್ಲಿ ಬಂದು ಬಿದ್ದು ಅಲ್ಲೇ ಅವರು ತೊಳಲಾಡ್ತಾರೆ. ದೇಹಬಂಧಾನ್ ನಮುಕ್ತಾಸ್ತೆ ಬಲಿಭಕ್ಷಣ ದೋಷತಃ ಪೂರ್ಣಾಹುತಿ ಶಿರೋಭಿರ್ಹಿ ಜ್ಞೇಯಾಸ್ತತ್ರ ಪ್ರದಕ್ಷಿಣಾಹ. ಮುಂದೆ ಯುದ್ಧ ಅನ್ನುವಂಥ ಈ ಯಜ್ಞದಲ್ಲಿ ಶಸ್ತ್ರಗಳ ಪರಸ್ಪರ ಆಘಾತದಿಂದ ತಲೆಗಳೆಲ್ಲ ಕತ್ತರಿಸಿ ಕೆಳಗೆ ಬೀಳ್ತಾವಲ್ಲ, ಅದೇನಂತಂದ್ರೆ ತೆಂಗಿನಕಾಯಿಗಳ ಮೂಲಕ ಏನು ಪೂರ್ಣಾಹುತಿ ಕೊಡ್ತಾರಲ್ಲ, ತಲೆಯನ್ನು ತೆಂಗಿನಕಾಯಿಗಳಿಗೆ ಹೋಲಿಸಿ ತಲೆಗಳ ಕತ್ತರಿಸಿ ಬೀಳುವುದೇ ತೆಂಗಿನಕಾಯಿಗಳ ಮೂಲಕ ಪೂರ್ಣಾಹುತಿ ಕೊಡೋದಕ್ಕೆ ಹೋಲಿಕೆ.
ಜ್ಞೇಯಾಸ್ತತ್ರ ಪ್ರದಕ್ಷಿಣಾ ಉಚ್ಚಾಟನಂ ಹಿ ಸವ್ಯೇನ ವೀರಾಣಾಂ ಜಯಹೇತವೇ. ಜಯ ಆಗ್ಬೇಕಾಗಿ ಯುದ್ಧದಲ್ಲಿ ಜಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಯೋಧರೆಲ್ಲ ಯುದ್ಧ ಮಾಡ್ತಿರ್ತಾರೆ. ಅವರು ತಮ್ಮ ಎದುರಾಳಿ ಯಾರು ಯುದ್ಧ ಭೂಮಿಯಲ್ಲಿ ಸಿಗ್ತಾನೆ ಅವನನ್ನು ಬಲಭಾಗದಲ್ಲಿ ಪ್ರದಕ್ಷಿಣೆ ಮಾಡಿ ಅವನಿಗೆ ಗೊತ್ತಾಗದಂತೆ ಅವನ ಮೇಲೆ ಶಸ್ತ್ರ ಪ್ರಹಾರ ಮಾಡ್ತಾರಂತೆ. ಇದು ಯುದ್ಧ ಭೂಮಿಯಲ್ಲಿ ಕಂಡು ಬರುವಂತಹ ವಿದ್ಯಮಾನ. ಯಜ್ಞ ಭೂಮಿಯಲ್ಲಿ ಕಂಡು ಬರುವಂತಹ ವಿದ್ಯಮಾನ ಏನಂದ್ರೆ, ಆ ಯಜ್ಞ ಕುಂಡದ ಸುತ್ತಲೂ ಪ್ರದಕ್ಷಿಣೆ ಮಾಡ್ತಾರಲ್ಲ, ದೇವಾಲಯದಲ್ಲಿ ಹೇಗೆ ಪ್ರದಕ್ಷಿಣೆ ಮಾಡ್ತೀವಿ ಹಾಗೆ ಪ್ರದಕ್ಷಿಣೆ ಮಾಡ್ತೀವಿ. ಹೀಗೆ ಯಜ್ಞ ಕುಂಡದಲ್ಲಿಯೂ ಕೂಡ ಯಜ್ಞ ಮಂಟಪದಲ್ಲಿಯೂ ಕೂಡ ಪ್ರದಕ್ಷಿಣಾ ಅನ್ನೋ ಪ್ರಕ್ರಿಯೆ ಇದೆ. ಯುದ್ಧ ಭೂಮಿಯಲ್ಲೂ ಕೂಡ ಪ್ರದಕ್ಷಿಣಾ ಅನ್ನುವಂಥ ಪ್ರಕ್ರಿಯೆ ಇದೆ. ಇವೆರಡೂ ಇದೆ. ಮೃತರಾದಂಥ ಪುರುಷರಿಗೆ, ಯುದ್ಧ ಭೂಮಿಯಲ್ಲಿ ಯಾರು ಪುರುಷರು ಮರಣ ಹೊಂದುತ್ತಾರೋ ಅವರು ಮರಣ ಹೊಂದಿದ ಮೇಲೆ ಪರಲೋಕದಲ್ಲಿ ಅವ್ರಿಗೆ ಸದ್ಗತಿ ಸಿಗ್ತದೆ. ಈ ಯಜ್ಞ ಭೂಮಿಯಲ್ಲಿ ಪಾಲ್ಗೊಂಡಂಥವರಿಗೆ ಆ ಅಧ್ವರ್ಯು ಉದ್ಘಾತ ಇಂಥವರೆಲ್ಲರಿಗೂ ಯಜ್ಞವನ್ನು ಮುಗಿಸಿದ ಮೇಲೆ ಯಜಮಾನ ಅವರಿಗೆ ದಕ್ಷಿಣೆ ಕೊಡಬೇಕು. ಅದು ಅವರು ಯಜ್ಞದಲ್ಲಿ ಭಾಗವಹಿಸಿದ್ದಕ್ಕೆ ಫಲ. ಯುದ್ಧ ಭೂಮಿಯಲ್ಲಿ ಭಾಗವಹಿಸಿದವರಿಗೆ ಪರಲೋಕದಲ್ಲಿ ಸತ್ಫಲ. ಈ ಯಜ್ಞದಲ್ಲಿ ಭಾಗವಹಿಸಿದಂಥ ಅಧ್ವರ್ಯ ಮೊದಲಾದವರಿಗೆ ದಕ್ಷಿಣೆ ದಾನ ಮೊದಲಾದವುಗಳು ಪಡ್ಕೊಳ್ಬೇಕಾದಂತಹ ಸತ್ಫಲ ಅವು. ಯಜ್ಞವೆಲ್ಲ ಮುಗಿಲಿಕ್ಕೆ ಬಂದಾಗ ಯಜ್ಞದ ಭಾಗವಾಗಿ ಬ್ರಾಹ್ಮಣರಿಗೆ ಸತ್ಕಾರ ಮಾಡಬೇಕು ಅಂತ ಒಂದು ಪದ್ಧತಿ ಇದೆ. ಅದು ಯಜ್ಞದಲ್ಲಿ ನಡೆಯುವಂಥ ಪ್ರಕ್ರಿಯೆ ಆಯಿತು. ಇನ್ನು ಯುದ್ಧ ಭೂಮಿಯಲ್ಲಿ ನಡೆಯುವಂತಹ ಪ್ರಕ್ರಿಯೆ ಯಾವುದು ಅಂತಂದ್ರೆ, ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾರಲ್ಲ ರಾಮನ ಮೇಲೆ, ರಾಮನ ಪರಾಕ್ರಮವನ್ನು ಪ್ರಶಂಸೆ ಮಾಡಿ ಸ್ತೋತ್ರ ಮಾಡಿ ಅವರೇನು ಪುಷ್ಪವೃಷ್ಟಿ ಮಾಡ್ತಾರೆ, ಆ ಪುಷ್ಪವೃಷ್ಟಿಯೇ ಬ್ರಾಹ್ಮಣರಿಗೆ ಮಾಡುವಂಥ ಸತ್ಕಾರ, ಅವರಿಗೆ ಮಾಡುವಂಥ ಸನ್ಮಾನ, ಅಭಿಷೇಚನ ಅಂತ ಹೀಗೆ ಕೂಡ ಹೇಳ್ತಾರೆ. ಬಂದಂಥ ಬ್ರಾಹ್ಮಣರಿಗೆ ಪಾದ ತೊಳೆದು ಅವರಿಗೆ ಸತ್ಕಾರ ಮಾಡಬೇಕಾದ್ದು ಯಜ್ಞದಲ್ಲಿ ನಡೆಯುವಂಥ ವಿದ್ಯಮಾನ. ಯುದ್ಧದಲ್ಲಿ ನಡೆಯುವಂಥ ವಿದ್ಯಮಾನ ಅಂದರೆ ದೇವತೆಗಳು ಪುಷ್ಪವೃಷ್ಟಿ. ಯಜ್ಞದಲ್ಲಿ ಭಾಗವಹಿಸಿದವರಿಗೆ ಕೊನೆಗೆ ಯಜ್ಞವೆಲ್ಲ ಮುಗಿದ ಮೇಲೆ ಅವರು ಅಲ್ಲಿರುವಂತಹ ಬ್ರಾಹ್ಮಣ ಮೊದಲಾದವರಿಗೆ ನಮಸ್ಕಾರ ಮಾಡಿ ಆ ಯಜ್ಞದ ಯಜಮಾನ ಏನು ಹೇಳಬೇಕು ಅಂದ್ರೆ, ತನ್ನ ಗೋತ್ರ ಯಾವುದಿದೆ ಆ ಗೋತ್ರಕ್ಕೆಲ್ಲ ಒಳ್ಳೆಯ ಫಲ ಸಿಗಲಿ, ಸಂತಾನ ಸಿಗಲಿ, ಆಯುರ ಆರೋಗ್ಯ ಅಭಿವೃದ್ಧಿ ಆಗಲಿ ಅಂತ ಆಶೀರ್ವಾದವನ್ನು ಅವ್ರ ಕಡೆಯಿಂದ ತಗೊಳ್ಬೇಕು, ಆ ಪುರೋಹಿತಾದಿಗಳ ಕಡೆಯಿಂದ. ಶ್ರಾದ್ದ ಮಾಡಿದ ಮೇಲೂ ಕೂಡ ಕೊನೆಗೊಮ್ಮೆ ಇಂತಿಂಥ ಗೋತ್ರಕ್ಕೆ ಅಭಿವೃದ್ಧಿ ಆಗಲಿ ಅಂತ ಆ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿ ಅವರ ಮೂಲಕ ಆಶೀರ್ವಾದ ಪಡ್ಕೊಳ್ಳೋದೇನಿದೆಯಲ್ಲ, ಹಾಗೆ ಅದು ಯಜ್ಞ ಭೂಮಿಯಲ್ಲೂ ಕೂಡ ಇದೆ. ಇದು ಕೊನೆಗೆ ಯಜಮಾನ ಮಾಡಬೇಕಾದದ್ದು. ಯುದ್ಧ ಭೂಮಿಯಲ್ಲಿ ಏನಿದೆ ಅಂತಂದ್ರೆ ಆನಂದ ಲಾಭ ಅಂತ ಹೇಳ್ತಾರೆ. ಚರಾಚರಕ್ಕೆ ಆನಂದ ಲಾಭ. ರಾಮ ಯುದ್ಧ ಮಾಡಿ ದುರುಳರಣ್ಣನ ನಾಶಪಡಿಸಿದ್ನಲ್ಲ, ಅದನ್ನು ನೋಡಿ ಚರಾಚರ ವಸ್ತುಗಳೆಲ್ಲ ಆನಂದ ಪಟ್ಟವು ಅಂತನ್ನೋದು ಈ ಯಜ್ಞಕ್ಕೂ ಮತ್ತು ಯುದ್ಧ ಭೂಮಿಗೂ ನಡೆಯುವಂತ ಹೋಲಿಕೆ. ಅದು ಯಜ್ಞದಲ್ಲಿ ಬಂದವರಿಗೆಲ್ಲ ಭೋಜನ ಮಾಡಿಸ್ಬೇಕಂತಿದೆ. ಬ್ರಾಹ್ಮಣರೇ ಆಗಲಿ ಬೇರೆ ಯಾವುದೇ ಜಾತಿಯವರಾಗಲಿ ಎಲ್ಲರಿಗೂ ಕೂಡ ಸಾಮೂಹಿಕವಾಗಿ ಭೋಜನ ಏರ್ಪಡಿಸಬೇಕು, ನಿತ್ಯ ಅನ್ನದಾನ ನಡೀಬೇಕು ಅಂತ ಯಜ್ಞದಲ್ಲಿದೆ. ಯುದ್ಧ ಭೂಮಿಯಲ್ಲಿ ಏನಂತದ್ದು ಭೋಜನ ಅಂತಂದ್ರೆ, ಪಶು ಪಕ್ಷಿಗಳು ಕೂಡ ಅಲ್ಲಿ ಸಂತೋಷಪಟ್ಟವು ಅಂತ ಇದೆ. ಕೆಲವು ಪಕ್ಷಿಗಳು ದುರ್ಲಭ ಸಂಹಾರ ಆಯಿತು ಅಂತ ಸಂತೋಷಪಟ್ಟು, ಇನ್ನು ಕೆಲವು ಅಸಕ್ತ ಮಾಂಸವನ್ನು ಭೋಜನ ಮಾಡಿ ಸಂತೋಷಪಟ್ಟು, ಹೀಗೆ ಅಂತೂ ಅವುಗಳಿಗೂ ಕೂಡ ಒಂದು ಸಂತರ್ಪಣ ಆಯಿತು. ಇದು ಅವೆರಡಕ್ಕೂ ನಡೆಯುವಂಥ ಹೋಲಿಕೆ ಇವು. ಈ ರೀತಿಯಾಗಿ ರಾಮ ಆ ಸುಬಾಹುವಿನ ಜೊತೆಗೆ, ಸುಬಾಹು, ಮಾರೀಚ, ತಾಟಕ ಅವ್ರ ಜೊತೆಗೆ ಯುದ್ಧ ಶುರು ಮಾಡಿದ್ದ ಅಲ್ಲಿ ವಿಶ್ವಾಮಿತ್ರನ ಯಜ್ಞ ಸಂದರ್ಭದಲ್ಲಿ. ಆಗ ಯಾವ ಯುದ್ಧವನ್ನು ಶುರು ಮಾಡಿದ್ನೋ ಆವಾಗ ವಿಶ್ವಾಮಿತ್ರನ ಯಜ್ಞವೂ ಪ್ರಾರಂಭ ಆಗಿತ್ತು, ರಾಮನ ಯಜ್ಞವೂ ಪ್ರಾರಂಭ ಆಗಿತ್ತು. ವಿಶ್ವಾಮಿತ್ರನ ಯಜ್ಞ ಮುಗಿತಾಗ, ಆದರೆ ರಾಮನ ಯಜ್ಞ ಮಾತ್ರ ಆಗ ಮುಗಿಲಿಲ್ಲಂತೆ. ರಾಮನ ಯಜ್ಞ ಇನ್ನೂ ಅಸಮಾಪ್ತವಾಗಿ ಉಳಿದು ಬಿಟ್ಟಿತ್ತು. ಅದಕ್ಕಾಗಿ ರಾಮನ ಶಸ್ತ್ರಗಳಿಗೆ ಅತೃಪ್ತಿಯಾಗಿತ್ತು. ವಿಸರ್ಜಿತೋನ ರಾಮೇಣ ಅತೃಪ್ತಂ ರಣಾಧ್ವರೇ. ಅದಕ್ಕಾಗಿ ರಾಮನ ಶಸ್ತ್ರಾಸ್ತ್ರಗಳಿಗೆ ಅತೃಪ್ತಿಯಾಗಿತ್ತು. ರಾಮನ ಹೃದಯದಲ್ಲಿರುವಂಥ ಕಾಲಾನಲ, ಸಿಟ್ಟು ಅನ್ನುವಂಥ ಬೆಂಕಿಗೆ ಇನ್ನೂ ಅತೃಪ್ತಿ ಉಳಿದಿತ್ತು. ಅದರ ತೃಪ್ತ್ಯರ್ಥವಾಗಿ ಮತ್ತೆ ಆತ ದಂಡಕಾರಣ್ಯದಲ್ಲಿ ಇತ್ಯಾದಿಗಳಲ್ಲಿ ಯುದ್ಧ ಮಾಡುವಂಥ ಮನಸ್ಸನ್ನು ಮಾಡಿದ್ದ, ಶತ್ರು ಸಂಹಾರದ ನೆಪದಿಂದ ಅಂತ ಅದನ್ನು ಹೇಳ್ತಾರೆ. ಅಲ್ಲಿ ವಿರಾಧ ಮೊದಲಾದ ರಾಕ್ಷಸರನ್ನು ಸಂಹಾರ ಮಾಡಿದ್ದ, ಕಬಂಧನನ್ನ, ಅದಕ್ಕಿಂತ ಮೊದಲು ದಂಡಕಾರಣ್ಯದಲ್ಲಿ ಕೂಡ ಖರದೂಷಣ ಮೊದಲಾದವರನ್ನ ಸಂಹಾರ ಮಾಡಿದ್ದ.
ಯಜ್ಞವನ್ನು ಮಾಡಬೇಕಾದ್ರೆ ಅಥವಾ ಭೋಜನವನ್ನು ಮಾಡಬೇಕಾದ್ರೆ ಮೊದಲು ನೀವೇನು ಪಾತ್ರೆ ಇಟ್ಕೋತೀರಿ, ಆ ಪಾತ್ರದ ಕೆಳಗೆ ಪ್ರೋಕ್ಷಣೆ ಮಾಡೋಕೆ ಒಂದು ಮಂಡಲ ಮಾಡಬೇಕು ಅಂತೀವಿ. ಭಾಳ ತಿಳಿದವರು ಪಾತ್ರದ ಕೆಳಗೆ ಒಂದು ಮಂಡಲ ಮಾಡಿಕೊಂಡು ಆಮೇಲೆ ಎಲೆಯನ್ನು ಭೋಜನ ಪಾತ್ರವನ್ನು ಇಟ್ಕೊಂಡು ಆಮೇಲೆ ಅನ್ನ ಪರಿವೇಶನ ಇತ್ಯಾದಿಗಳಿಗೆ ಅನುಮತಿ ಕೊಡ್ತಾರೆ. ವಿರಾಧ ಅನ್ನುವಂಥ ರಾಕ್ಷಸನನ್ನು ಕೊಂದು ಅವನ ರಕ್ತವನ್ನು ನೆಲಕ್ಕೆ ಹಿಮ್ಮಿ ಅದರ ಮೂಲಕವಾಗಿ ನೆಲಕ್ಕೆ ರಾಮ ಆ ಯುದ್ಧಕ್ಕೆ ತಯಾರಿಯನ್ನು ಮಾಡಿಕೊಂಡ, ಯುದ್ಧ ಅನ್ನುವ ಯಜ್ಞಕ್ಕೆ ತಯಾರಿಯನ್ನು ಮಾಡಿಕೊಂಡ. ಶೂರ್ಪನಖೆಯ ಮೂಗು ಕಿವಿಗಳನ್ನು ಕತ್ತರಿಸಿ ನಾನಾ ಥರದ ಆಹುತಿಗಳನ್ನು ಕೊಟ್ಟ. ಮೂಗು ಕಿವಿಗಳನ್ನು ಕತ್ತರಿಸುವುದೇ ಒಂದು ವಿಚಿತ್ರವಾದ ರಾಮನ ಲಕ್ಷ್ಮಣನ ಪರಾಕ್ರಮದ ರೀತಿ ಅದು. ಅದರ ಮೂಲಕವಾಗಿ ವಿಚಿತ್ರವಾದ ಆಹುತಿಗಳನ್ನು ಕೊಟ್ಟ. ಪಾತ್ರಸ್ಯ ಪ್ರೋಕ್ಷಣಂ ಕೃತ್ವ ಚಿತ್ರಾಹುತ್ಯರ್ಥಮಾದರ. ಚಿತ್ರಾಹುತಿ ಅಂತ ನಾವು ಏನು ಇಡ್ತೇವಲ್ಲ ಭೋಜನ ಮಾಡುವಾಗ, ಭೋಜನಕ್ಕೂ ಯಜ್ಞಕ್ಕೂ ಹೋಲಿಕೆ, ಹಾಗೆ ಯಜ್ಞಕ್ಕೂ ಯುದ್ಧಕ್ಕೂ ಹೋಲಿಕೆ. ಆ ಚಿತ್ರಾಹುತಿ ಯಾವುದು ಅಂದರೆ ರಾಮ ಶೂರ್ಪಣಕಾಯಶ್ಚ ಘ್ರಾಣಂ ಕರ್ಣವು ಬಿಭೇದಯತೆ. ಅದು ಕಿವಿ ಮೂಗುಗಳನ್ನು ಕತ್ತರಿಸಿದ್ದೇ ಚಿತ್ರಾಹುತಿ ಅದು. ಪ್ರಾಣಾಹುತಿಭ್ಯೋ ರಾಮೇಣ ತ್ರಿಶಿರಾ ಖರದೂಷಣವು ಮಾರೀಚಶ್ಚ ಕಬಂಧಶ್ಚ ಪಂಚತೆ ನಿಹತಾಹ ಕ್ಷಣಾತ್. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತೇಳಿ 5 ಪ್ರಾಣಾಹುತಿಗಳನ್ನು ತಗೊಳ್ತೇವಲ್ಲ ಯುದ್ಧದಲ್ಲಿ. ಮೊದಲು ಪರಿಷೇಕ, ಆಮೇಲೆ ಚಿತ್ರಾಹುತಿ, ಆಮೇಲೆ ಪ್ರಾಣಾಹುತಿಯನ್ನು ತಗೊಂಡ ಮೇಲೆ ಭೋಜನ ಪ್ರಾರಂಭ ಮಾಡಬೇಕು ಅಂತ ಪದ್ಧತಿ. ಇಲ್ಲಿ 5 ಆಹುತಿಗಳು ಯಾವುದು ಅಂದರೆ ತ್ರಿಶಿರ, ಖರ, ದೂಷಣ, ಮಾರೀಚ, ಕಬಂಧ. ಹೀಗೆ 5 ರಾಕ್ಷಸರನ್ನ ಸಂಹರಿಸಿದ್ದು ಪ್ರಾಣಾಹುತಿ ಅಂತ ಹೇಳ್ತಾರೆ. ಮುಂದೆ ಶಬರಿಯನ್ನ ಉದ್ಧರಿಸಿದ್ನಲ್ಲ, ಶಬರಿಯನ್ನ ಸಂಸಾರ ಬಂಧನದಿಂದ ಮುಕ್ತಳನ್ನಾಗಿ ಮಾಡಿದ್ನಲ್ಲ ರಾಮ, ಅದಕ್ಕೂ ಒಂದು ಹೋಲಿಕೆ ಇದೆ. ಅದು ಹೇಗೆ ಅಂತಂದ್ರೆ ಕೆಲವು ಯಜ್ಞಗಳಲ್ಲಿ, ಎಲ್ಲ ಯಜ್ಞಗಳಲ್ಲೆಲ್ಲ, ನಾವೀಗ ಮಾಡುವಂಥ ಯಜ್ಞಗಳಲ್ಲೆಲ್ಲ ಬ್ರಾಹ್ಮಣರಾದವರು ಶಿಖಾ ಬಿಟ್ಟು ಶಿಖೆಗೆ ಗಂಟು ಹಾಕ್ಕೊಂಡೇ ಮಾಡಬೇಕು. ಶಿಖಾ ಗ್ರಂಥಿ ಇಲ್ಲದೆ ಸಂಧ್ಯಾ ವಂದನೆ, ದೇವಪೂಜೆ, ಯಜ್ಞ ಯಾವ ಕೂಡ ಇಲ್ಲ. ಶಿಖಾಗ್ರಂಥಿ ದಿನಾಕರ್ಮ ನಕುರಿಯಾದ್ವೈ ಕದಾಚನ ಅಂತ ಶಾಸ್ತ್ರ. ಶಿಖೆನೇ ಇಲ್ಲದೆ ಇದ್ರೆ ಅಥವಾ ಇದ್ದು ಅದು ಗಂಟು ಇಲ್ಲದೆ ಇದ್ರೆ ಮಾಡಿದ ಕರ್ಮ ಎಲ್ಲ ವ್ಯರ್ಥ ಅಂತ ಹೇಳ್ತದೆ ಶಾಸ್ತ್ರ. ಆದರೆ ಇದು ಎಲ್ಲ ಕರ್ಮಗಳಿಗೆ ಸಂಬಂಧಪಟ್ಟದ್ದು. ಇದು ಕೆಲವು ಕೃತ್ರಿಮ ಯಜ್ಞಗಳಲ್ಲಿ ಅಂದರೆ ಮಾಟ ಮಂತ್ರ ಅಧಿಕಾರ ಯಜ್ಞಗಳಲ್ಲಿ, ಶತ್ರು ವಿನಾಶಾರ್ಥ ಮಾಡುವ ಯಜ್ಞಗಳಲ್ಲಿ ಶಿಖೆಗೆ ಗಂಟು ಇರಬಾರ್ದಂತೆ, ಶಿಖೆಯನ್ನು ಹಾಗೆ ಬಿಟ್ಕೊಂಡು ಮಾಡ್ಬೇಕಂತ. ಇದು ಶತ್ರು ಸಂಹಾರ ರೂಪವಾದ ಯಜ್ಞ ಆದ್ದರಿಂದ ರಾಮ ಶಿಖಾಗ್ರಂಥಿ ಇಲ್ಲದೆ ಯಜ್ಞ ಮಾಡಿದ ಅಂತ ಹೇಳ್ತದೆ ವಾಲ್ಮೀಕಿ ಆನಂದ ರಾಮಾಯಣ. ಅದೆಲ್ಲಿ ಶಿಖಾಗ್ರಂಥಿಯಲ್ಲಿ ಎಲ್ಲಿ ಸಡಿಲಿಸಿದ ಅಂತಂದ್ರೆ ತನ್ನ ಶಿಖೆ ತನ್ನ ಜುಟ್ಟಿನ ಗಂಟನ್ನು ಆತ ಸಡಿಲಿಸಲಿಲ್ಲ, ಶಬರಿಯ ಸಂಸಾರದ ಬಂಧನವನ್ನು ಸಡಿಲಿಸಿದಂತೆ. ಆ ಶಬರಿಯ ಸಂಸಾರದ ಬಂಧನವನ್ನು ಸಡಿಲಿಸಿದ್ದು ಶಿಖೆಯ ಗಂಟನ್ನು ಸಡಿಲಿಸಿ ಯುದ್ಧ ಮಾಡಿದ್ದಕ್ಕೆ ಹೋಲಿಕೆ. ಇಲ್ಲಿ ತನಕ ಬಂದದ್ದೆಲ್ಲ ಪ್ರತಿಯೊಬ್ಬರನ್ನು ಕೊಂದದ್ದೇ ಉದಾಹರಣೆ ಬಂತು. ಈ ನಡುವೆ ಶಬರಿಯನ ಸಂಸಾರವನ್ನು ಉದ್ಧಾರ ಮಾಡಿದ್ದು ಬಂತು. ಅಂತೂ ಅವರನ್ನು ಕೊಂದು ಅವರನ್ನು ಉದ್ಧಾರ ಮಾಡಿದ್ದು, ಇವಳನ್ನು ಕೊಲ್ಲದೇನೆ ಅವಳ ಪೂಜೆಯನ್ನು ಸ್ವೀಕಾರ ಮಾಡಿ ಉದ್ಧಾರ ಮಾಡಿದ್ದು, ಅಂತೂ ಒಟ್ಟಾರೆ ಇದು ಉದ್ಧಾರದ್ದೇ ಕಥೆ ಅಂತ ನಾವು ಅದನ್ನು ಅರ್ಥೈಸ್ಕೊಳ್ಬೇಕು. ವಾಲಿಯನ್ನ ಕೊಂದನಲ್ಲ ರಾಮ, ವಾಲಿಯನ್ನು ಕೊಂದ ಮೇಲೆ ಅದರಿಂದ ಆ ರಕ್ತದಿಂದ ಆ ಭೂಮಿಯು ಕೂಡ ನೆನೆದಿತ್ತು. ಅದು ಯಾವ ಪ್ರಕ್ರಿಯೆಗೆ ಸಮಾನ? ಭೋಜನದಲ್ಲಿ ಯಜ್ಞದಲ್ಲಿ ಯಾವ ಪ್ರಕ್ರಿಯೆಗೆ ಸಮಾನ ಅಂತಂದ್ರೆ ನೇತ್ರಯೋರ್ ನಿಹತೋ ವಾಲಿ ದತ್ತಂ ದುಹಿರಂ ತದಾ. ಭೋಜನ ಎಲ್ಲ ಪಂಚ ಪ್ರಾಣಾಹುತಿಗಳನ್ನು ತೆಗೆದುಕೊಂಡ ಮೇಲೆ ಯಾವ ಕೈ ಉಚ್ಚಿಷ್ಟ ಆಗಿರ್ತದಲ್ಲ ಒಂದು ಬೆರಳು, ಆ ಉಚ್ಚಿಷ್ಟವಾದ ಬೆರಳನ್ನು ತೊಳೆದುಕೊಂಡು 2 ಕಣ್ಣಿಗೆ ಮುಟ್ಟಿಸ್ಕೋತಾರಲ್ಲ, ಅದು ನೇತ್ರ ಸ್ಪರ್ಶ ಅಂತ ಕರೀತಾರೆ. ಆ ನೇತ್ರ ಸ್ಪರ್ಶ ಇದು ಯಜ್ಞದಲ್ಲಿ ಮತ್ತು ಭೋಜನದಲ್ಲಿ. ಯುದ್ಧದಲ್ಲಿ ವಾಲಿಯನ್ನು ಕೊಂದು ಆತನ ರಕ್ತದಿಂದ ಭೂಮಿಯನ್ನು ತೊಯಿಸಿದ್ದು, ಇವೆರಡಕ್ಕೂ ಹೋಲಿಕೆ ಅಂತ ಹೇಳ್ತಾರೆ. ಕ್ವಾಥಿರ್ ಲಂಕಾಪುರಿ ದಗ್ಧ ಕುಂಭಕರ್ಣ ಸ್ತಭವಧನಃ. ಇನ್ನು ಭೋಜನ ಪ್ರಾರಂಭ ಮಾಡಿದ ಮೇಲೆ ಇಲ್ಲಿ ತನಕ ಯಜ್ಞಕ್ಕೆ ಹೋಲಿಕೆ ಕೊಡ್ತಾ ಹೋದ್ರೆ ಇನ್ನು ಅದನ್ನು ಭೋಜನಕ್ಕೆ ಯಜ್ಞಕ್ಕೆ ಹೋಲಿಕೆ ಕೊಡ್ತಾ ಹೋಗ್ತಿದ್ದಾರೆ. ಭೋಜನಕ್ಕೂ ಮತ್ತು ಯುದ್ಧಕ್ಕೂ ಅನ್ನ ಬೇಕು, ಹುಳಿ ಬೇಕು, ಸಾರು ಬೇಕು, ಇತ್ಯಾದಿಗಳೆಲ್ಲ ಬೇಕಲ್ಲ. ಕುಂಭಕರ್ಣ ಸ್ತಭವಧನಃ, ಕುಂಭಕರ್ಣನನ್ನ ಹತ್ಯೆ ಮಾಡಿದ್ದೇನಿದೆ ಅದು ಅನ್ನ. ನಮ್ಮ ಪ್ರಧಾನದಲ್ಲಿ ನಮ್ಮ ಆಹಾರದಲ್ಲಿ ಪ್ರಧಾನ. ಹಾಗೆ ಕುಂಭಕರ್ಣ ಎಲ್ಲರಲ್ಲೂ ದೊಡ್ಡ ಶರೀರ ಇದ್ದವನಾದ್ರಿಂದ ಅವನನ್ನು ಹತ್ಯೆ ಮಾಡಿದ್ದೇ ಓದನ. ಲಂಕಾಪುರಿಯನ್ನು ದಹನ ಮಾಡಿದ್ದೇನಿದೆ ಅದು ಕ್ವಾಥಿ ಅಂದ್ರೆ ಹುಳಿ, ಕ್ವಥಿತ ಅಂತ ಕರೀತಾರೆ ಹುಳಿಗೆ ಸಂಸ್ಕೃತದಲ್ಲಿ. ಪಕ್ವಾನ್ನ ಇಂದ್ರಜಿಜ್ಞೇಯ, ಇಂದ್ರಜಿತ್ನೇ ಪಕ್ವಾನ್ನ.
ಶಾಖಾರ್ಥಂ ರಾಕ್ಷಸಾಹತಃ, ಕಾಯಿಪಲ್ಯಗಳು ಬೇಕಲ್ಲ ಅದು ರಾಕ್ಷಸರು. ವರಾನ್ನಂ ಸಾರಣೋಜ್ಞೇಯ, ಶುಕ ಸಾರಣರು ಅಂತಿದ್ರಲ್ಲ ಅವರೇ ವರಾನ್ನ ಅಂದ್ರೆ ನಡುವೆ ಅದೊಂದು ರೀತಿಯಾದ ವಿಶಿಷ್ಟವಾದ ಯಾವುದೋ ಒಂದು ಭಕ್ಷ್ಯ ಭೋಜನ. ಪ್ರಹಸ್ತೋ ವಟಕ ಸ್ಮೃತಃ, ಪ್ರಹಸ್ತನನ್ನ ವಟಕ ಅಂತ ಹೇಳ್ತಾರೆ. ವಟಕ ಅಂದ್ರೆ ಬಹುಶಃ ಒಡೆನೇ ಇದ್ದಿರಬೇಕು. ಯಾಕಂದ್ರೆ ಪ್ರಹಸ್ತ ಅದನ್ನ ಹಿಂದಿಯಲ್ಲಿ ಹೀಗೆ ಹೇಳ್ತಾರೆ, ಪ್ರಹಸ್ತ ವಡ ಅಂತ ಹೇಳ್ತಾರೆ. ಹಾಗಾದ್ರೆ ಅದು ಒಡೆನೇ ಇದ್ದಿರಬೇಕು. ನಿಕುಂಭ ಅವನು ಹಪ್ಪಳದ ರೂಪದಲ್ಲಿದ್ದ. ನಿಕುಂಭ ಪರ್ಪಟೋಜ್ಞೇಯ, ಪರ್ಪಟ ಅಂದ್ರೆ ಹಪ್ಪಳ. ಕುಂಭತ್ತು ಲವಣಂ ಸ್ಮೃತಃ, ಕುಂಭ ನಿಕುಂಭರು ಅಂತ ಕುಂಭಕರ್ಣರ ಮಕ್ಕಳಿದ್ರಲ್ಲ ಅದರಲ್ಲಿ ಕುಂಭನೇ ಉಪ್ಪು. ಪಾಯಸಾರ್ಥಂ ಕಾಲನೇಮಿಹಿ, ಕಾಲನೇಮಿಯನ್ನು ಸಂಹಾರ ಮಾಡಿದ್ದ. ನನಗೆ ನೆನಪಿಲ್ಲ ಕಾಲನೇಮಿ ಅವತಾರ ಯಾರು ರಾಕ್ಷಸರು ಅಲ್ಲಿದ್ರು ಅಂತ, ಹಿಂದೆಲ್ಲ ಹೇಳಿದಿರಬೇಕು, ಅದು ನನಗೆ ಈಗ ನೆನಪಿಲ್ಲ ಅಂತ. ಆತನೇ ಪಾಯಸ. ಅತಿಕಾಯಸ್ಥ ಶರ್ಕರ, ಅತಿಕಾಯ ಅಂತ ರಾವಣನ ಮಗ ಒಬ್ಬ ಇದ್ನಲ್ಲ ಅವನೇ ಶರ್ಕರ ಅಂದ್ರೆ ಸಕ್ಕರೆ. ಕ್ಷೀರ ಮೈರಾವಣೋಜ್ಞೇಯ, ಧೃತಂ ಮೈರಾವಣ ಸ್ಮೃತಃ, ಮೈರಾವಣರಿಬ್ಬರು ಹಾಲು ತುಪ್ಪಗಳು ಈ ರಣ ಅನ್ನುವಂಥ ಭೋಜನಕ್ಕೆ. ಕೊನೆಗೆ ದಧ್ಯೋದನ ಬೇಕಲ್ಲ ಮೊಸರನ್ನ, ಅದಕ್ಕೆ ಯಾವುದು ಮೊಸರನ್ನ ಅಂದ್ರೆ ಆಹವೇಶ ರಾವಣನೇ ಮೊಸರಿನ ಅನ್ನದ ರೂಪದಲ್ಲಿದ್ದ. ಹೀಗೆ ಅವರೆಲ್ಲರನ್ನು ಹತ್ಯೆ ಮಾಡಿ ಆ ಕಾಲವನಲ್ಲ ಸಿಟ್ಟು ಅನ್ನುವಂಥ ಬೆಂಕಿ ಏನಿತ್ತು ಅದನ್ನು ಸುತ್ತವನ್ನಾಗಿ ಮಾಡಿದ. ನಾವು ನಮ್ಮ ಜಠರ ಶಾಂತಿಯನ್ನ ಅನ್ನ ಊಟ ಮಾಡಿ ಹೇಗೆ ಸಮಾಧಾನ ಮಾಡಿಸ್ತೇವೆ ಹಾಗೆ ರಾಮ ತನ್ನ ಕಾಲಾನಲವನ್ನು ಇವರೆಲ್ಲರನ್ನು ಭೋಜನ ಮಾಡಿಸಿ ಸಂತೃಪ್ತಗೊಳಿಸಿದ. ಅದಾದ ಮೇಲೆ ರಾಮ ಅಯೋಧ್ಯೆಯನ್ನು ಪ್ರವೇಶ ಮಾಡಿದ. ಅಯೋಧ್ಯೆಯಲ್ಲಿ ಪ್ರವೇಶ ಮಾಡಿದಾಗ ಆ ಯುದ್ಧ ಅನ್ನುವಂಥ ಯಜ್ಞ ಏನಿತ್ತು ಅದು ಸಮಾಪ್ತವಾಗಿತ್ತು. ರಣಯಜ್ಞಕ್ಕೆ ಅಲ್ಲಿ ವಿಸರ್ಜನ ಆಯಿತು ಅಂತ ಹೇಳ್ತಾರೆ. ರಾಮ ಏನು ಪಟ್ಟಾಭಿಷೇಕ ಮಾಡಿಸಿಕೊಂಡ, ಅದು ಕೊನೆಯದಾಗಿ ಅವಭೃತ ಸ್ನಾನಕ್ಕೆ ಸಮಾನ. ಯಜ್ಞದಲ್ಲಿ ಅವಭೃತ ಸ್ನಾನ ಮಾಡಬೇಕು ಅಂತ ಹೇಳ್ತಿರ್ತಾರೆ, ಕೊನೆಯ ಸ್ನಾನ ಅದು. ಆ ಅವಭೃತ ಸ್ನಾನವೇ ಪಟ್ಟಾಭಿಷೇಕ ಅಂತ ಹೀಗೆ ಅದನ್ನ ವರ್ಣನೆ ಮಾಡ್ತಾರೆ. ಅಧ್ವರಾವಭೃತ ಸ್ನಾನಂ ಜ್ಞೇಯಂ ರಾಮ ರಾಜ್ಯಾಭಿಷೇಕನಂ ಮಂಗಲಾನಿ ಸಮಸ್ತಾನಿ ಯಜ್ಞಾಂಗ ವಿಹಿತಾನಿ ಚ. ಹೀಗೆ ಯಜ್ಞದ ಅಂಗವಾಗಿ ಮಾಡಬೇಕಂತ ಎಲ್ಲಾ ಮಂಗಳಗಳಿಗೂ ಕೂಡ ಅಲ್ಲಿ ಮುಗಿದವು. ರಾಮ ಆ ರಣ ಅನ್ನುವಂಥ ಯಜ್ಞವನ್ನು, ಯುದ್ಧ ಅನ್ನುವಂಥ ಯಜ್ಞವನ್ನು ವಿಸರ್ಜನೆ ಮಾಡಿದ. ಹೀಗೆ ದೇವಿ ಪಾರ್ವತಿಯೇ ನಾನು ನಿನಗೆ ಆ ರಣ ಅನ್ನುವ ಯಜ್ಞದ ವಿಸ್ತಾರವಾದ ವರ್ಣನೆಯನ್ನು ಮಾಡಿದೆ. ರಾಮ ಪರಮಾತ್ಮನಾಗಿದ್ದು ಕೂಡ ಕಾರ್ಯಾಧ್ಯಕ್ಷನಾಗಿ ಅಂದ್ರೆ ಸಾಮ್ರಾಜ್ಯದ ಅಧ್ಯಕ್ಷ ಸ್ಥಾನದಲ್ಲಿ, ರಾಜನ ಸ್ಥಾನದಲ್ಲಿ ತಾನು ನಿಂತ್ಕೊಂಡು ಅತಿ ನಿರ್ಮಲನಾಗಿ, ತನಗೆ ಯಾವುದೇ ಕರ್ತೃತ್ವಾದ ಲೇಪ ಇಲ್ಲ ಅವನಿಗೆ ಭಗವಂತ. ಆದ್ರಿಂದ ಕೆಲಸವನ್ನು ಮಾಡಿದ್ರು ಕೂಡ ಅದರ ಲೇಪ ಆತನಿಗಿಲ್ಲ. ಹಾಗಿಲ್ಲದೇ ಇದ್ರೂ ಕೂಡ ನಿರ್ವಿಕಾರನಾಗಿದ್ರೂ ಕೂಡ ಸ್ವಾನಂದದಿಂದ ಸಂತುಷ್ಟನಾಗಿದ್ರೂ ಕೂಡ ಜಗತ್ತಿಗೆ ಉಪದೇಶ ಮಾಡಿದ, ಹೀಗೆ ಬದುಕ್ರಿ, ಇಂಥ ಕಾರ್ಯಗಳನ್ನು ಮಾಡಿ, ಇಂಥ ಕಾರ್ಯಗಳನ್ನು ಮಾಡಬೇಡಿ ಅಂತ ಜನರಿಗೆ ಆತ ಉಪದೇಶ ಮಾಡಿದ. ನಾನಾ ಥರದ ಧರ್ಮಗಳನ್ನು ಆಚರಣೆ ಮಾಡಿದ, ಗೃಹಸ್ಥ ಧರ್ಮವನ್ನು ತೋರಿಸಿಕೊಟ್ಟ. ಆವಾಗ ಯಾವ ಥರದ ತೊಂದರೆಯೂ ಕೂಡ ರಾಮನ ರಾಜ್ಯದಲ್ಲಿ ಇರಲಿಲ್ಲ. ಎಲ್ಲರೂ ಕೂಡ ಸಂತೋಷದಿಂದಿದ್ರು. ಯಾವ ಸ್ತ್ರೀಗೂ ಕೂಡ ಅಮಂಗಲ ಅಥವಾ ಯಾವುದೇ ರೀತಿಯ ಸಂಕಷ್ಟಗಳು ಅವರಿಗೆ ಬಂದು ಒದಗುತ್ತಿರಲಿಲ್ಲ. ನಪರ್ಯ ದೇವನ್ ವಿಧವಾಹ ನಚ ವ್ಯಾಲಕೃತಂ ಭಯಂ, ಹಾವು ಚೇಳು ಮೊದಲಾದ ದುಷ್ಟ ಜಂತುಗಳಿಂದ ಯಾವುದೇ ತೊಂದರೆ ಇರಲಿಲ್ಲ. ರೋಗದ ಭಯ ಇರಲಿಲ್ಲ ರಾಮ ರಾಜ್ಯ ಆಳ್ತಿದ್ದಾಗ. ರಾಮ ಎಲ್ಲ ಪ್ರಜೆಗಳನ್ನು ತನ್ನ ಒಡ ಹುಟ್ಟಿದ ಮಕ್ಕಳಂತೆ ಪರಿಪಾಲನೆ ಮಾಡಿದ. ಸೀತೆಯ ಜೊತೆಗೆ ತನ್ನ ಉಳಿದ ಸಂಬಂಧರ ಜೊತೆಗೆ ಆತ ಸುಖದಿಂದ ರಾಜ್ಯ ಭಾರವನ್ನು ಮಾಡಿದ. ಇದಂ ಯುದ್ಧ ಚರಿತ್ರಂತೆ ಪ್ರೋಕ್ತಂ ದೇವಿ ಮಯಾತವ. ಇಲ್ಲಿಯವರೆಗೆ ನಾನು ನಿನಗೆ ಯುದ್ಧದ ಚರಿತ್ರೆಯನ್ನ ಹೇಳಿ ಮುಗಿಸಿದೆ ಅಂತ ಶಿವ ಆನಂದ ರಾಮಾಯಣದ ಸಾರಕಾಂಡದಲ್ಲಿ ಆ ಕಥೆಯನ್ನು ಹೇಳಿ ಮುಗಿಸಿದ. ಅಲ್ಲಿಗೆ ರಾಮರಾಜ್ಯಾಭಿಷೇಕ ವರ್ಣನ ಅನ್ನುವಂಥ ಆ ಸಾರಕಾಂಡದ ಕಥಾಭಾಗ ಮುಕ್ತಾಯ ಆಗಿದೆ. ವಾಲ್ಮೀಕಿ ರಾಮಾಯಣದಲ್ಲಿ ಆ ಕಥಾಭಾಗ ಏನು ಮುಕ್ತಾಯ ಆಗಬೇಕಾಗಿದೆ, ಆತ ಆಳ್ಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಯಾವ್ಯಾವ ರೀತಿಯಾದ ಸುವ್ಯವಸ್ಥೆ ರಾಜ್ಯದಲ್ಲಿತ್ತು ಮತ್ತು ರಾಮನ ರಾಜ್ಯಾಭಿಷೇಕದ ವರ್ಣನೆಯನ್ನು ಕಥೆಯನ್ನು ಕೇಳಿದವರಿಗೆ ಏನು ಫಲ ಅನ್ನೋದನ್ನು ನಾವು
ನಾಳೆ ದಿವಸ ಶ್ರವಣ ಮಾಡೋಣ.